ಜೀವನೋಪಾಯಕ್ಕೆ ಆಗ ಈ PUC ಆದ ತಕ್ಷಣ ಹೋಟೆಲ್ ವಿಶ್ವಭವನಕ್ಕೆ ಸೇರಿದೆ 3 ದಿವಸ ಸಪ್ಲೈಗೆ. ಆಗ ಎಲ್ಲ ಸಪ್ಲೈ ಅಂತ ಹೇಳಿದರೆ ಅದು ದೊಡ್ಡ ಪೋಸ್ಟ್, ಅದು ಈಗ ಮ್ಯಾನೇಜರ್ ಪೋಸ್ಟ್ ಅಂತ ಹೇಳ್ತಾರೆ. ಅದು ಸಹ ಸಿಗ್ತಿರ್ಲಿಲ್ಲ, ಅದಕ್ಕೆಲ್ಲ ಇನ್ಫ್ಲೂಯೆನ್ಸ್ ಬೇಕಿತ್ತು ಅನ್ನೋದೆಲ್ಲ ಕಲ್ಪನೆ ಇತ್ತು. ಇಲ್ಲಿ ಹೀಗೆ ಇದ್ರೆ ಆಗ್ಲಿಕ್ಕಿಲ್ಲ ಅಂತ ಆಗಲೇ ಹೇಳಿದ್ದಾರೆ. ಜನ ಸೇರುವಲ್ಲಿ ಪುಸ್ತಕ ತಗೊಂಡು ಹೋಗ್ಬೇಕು ಅಂತ. ನಮ್ಮ ವಿವೇಕಾನಂದ ಕಾಲೇಜಿಗೆ ಭಾಳ ಸಲ ಯಾರ ಹತ್ರ ಹೇಳದೆ ಕೇಳದೆ ಬಂದಲ್ಲಿ ಗ್ರೌಂಡಿನಲ್ಲಿ ಸಹ ಪುಸ್ತಕ ಇಟ್ಟದ್ದು ನನಗೆ ಈಗಲೂ ನೆನಪುಂಟು. ಗೊತ್ತಾಗ್ತಾ ಇಲ್ಲದ ಮನೆಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಹೋದದ್ದುಂಟು, ಕಾಂಟ್ಯಾಕ್ಟ್ ಮಾಡದೇ ಹೋದದ್ದುಂಟು. ಇದು ಬರಲಿ, ಇದು ಸರಸ್ವತಿ ಬನ್ನಿ ಎಂತ ಆಯ್ತು ನಿಂಗೆ ಆಗ ಹೇಳಿ ಅಷ್ಟು ಆಧರಿಸಿದ್ದಾರೆ ನನಗೆಲ್ಲ ಪುಸ್ತಕಕ್ಕೆ ಸಿಕ್ಕಿದಾಗ ಅವರು. ಅಷ್ಟೇ ನಿಮ್ಮ ವಿವೇಕಾನಂದ ಕಾಲೇಜಿನಲ್ಲಿ ತಲೆ ಮೇಲೆ ಈಗಲೂ ಸಹ ಸಂದರ್ಭ ಅಂದರೆ ಈಗಲೂ ತಲೆ ಮೇಲೆ ಕಟ್ಟು ಹೊತ್ತುಕೊಂಡು ಇಲ್ಲಿ ಈಗಲೂ ಹೋದದ್ದು ಉಂಟು. ಯಾಕಂತ ಹೇಳಿದರೆ ನನಗೆ ಅದು ದೇವರು ಅಂತೇಳಿ, ಅನ್ನದ ಬಟ್ಟಲು. ಎಷ್ಟು ಪುಸ್ತಕವನ್ನು ತಗೊಂಡು ಹೋಗ್ತಾ ಇದ್ರಿ? ಪುಸ್ತಕ ಒಂದರಲ್ಲಿ ಒಂದು ಸಾಧಾರಣ 200 ಪುಸ್ತಕ ಇರ್ತದೆ ಬಾಕ್ಸ್ನಲ್ಲಿ. 2 ಬಾಕ್ಸ್ ಆದರೆ ಅದು 400-500 ಪುಸ್ತಕ ಎಲ್ಲ, ಸಣ್ಣದು ದೊಡ್ಡದೆಲ್ಲ ಸೇರಿ. ಸಣ್ಣದು 10 ರೂಪಾಯಿಂದ ಹಿಡಿದು 100-150 ಆಗೆಲ್ಲ ಕಮ್ಮಿ ಇತ್ತಲ್ಲ ರೇಟ್. ಹೌದು. ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಒಬ್ಬರು ವಿಶೇಷ ಅತಿಥಿಯನ್ನು ಪರಿಚಯ ಮಾಡಲಿಕ್ಕಿದ್ದೇವೆ. ಸಾಧಾರಣ 35 ವರ್ಷಗಳಿಂದ ಪುತ್ತೂರಿನಲ್ಲಿ ಪುಸ್ತಕದ ಪರಿಚಾರಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ನಮಗೆಲ್ಲ ಗೊತ್ತಿರ್ಬೋದು ಸಾಧಾರಣವಾಗಿ ಪ್ರಕಾಶ್ ಕುಮಾರ್ ಕೊಡಂಕಿರಿಯವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಬಾಲ್ಯದಿಂದ ಕೂಡ ಪುಸ್ತಕದ ಬಗ್ಗೆ ಆಸಕ್ತಿಯನ್ನು ಹೊಂದಿ ತಾವೇ ಜ್ಞಾನಗಂಗಾ ಪ್ರಕಾಶನ ಎಂಬುದಾಗಿ ಪ್ರಾರಂಭಿಸಿ ಅನೇಕ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ. ಮಾತ್ರವಲ್ಲದೆ ಅದನ್ನು ಆ ಪುಸ್ತಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹಲವು ವರ್ಷಗಳನ್ನು ಪುಸ್ತಕ ಸೇವೆಯಲ್ಲೇ ಕಳೆದಿದ್ದಾರೆ. ಸೊ ಅವ್ರ ಜೊತೆ ಒಂದಿಷ್ಟು ವಿಚಾರಗಳನ್ನು ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಈ ಪುಸ್ತಕದ ಒಂದು ಆಸಕ್ತಿ ಹೇಗೆ ಶುರುವಾಯಿತು? ನಮ್ಮದು ಅಜ್ಜನ ಮನೆ ಅಡೂರು, ಕಾಸರಗೋಡು. ಅಜ್ಜನಿಗೆ ಪುಸ್ತಕದ ಬಗ್ಗೆ ಬಹಳ ಆಸಕ್ತಿ. ಅವರು ಕಲಿತದ್ದು 4ನೇ ಕ್ಲಾಸು. ಯಕ್ಷಗಾನ ಕಲಾವಿದ, ಬಹಳ ದೊಡ್ಡ ಅಂತ ಹೇಳದಿದ್ರು ಸಹ ಚೆಂಡೆ, ಮದ್ಲೆ, ಭಾಗವತಿಕೆ, ಅರ್ಥ, ವೇಷ ಕೂಡ ಹಾಕ್ತಿದ್ರು. ಜಬ್ಬಾರ್ ಜೊತೆ ಸಹ ಒಂದು ಸರಿ ವೇಷ ಹಾಕಿದ್ದು ಜಬ್ಬಾರ್ ನೆನಪಿಸಿಕೊಳ್ತಾರೆ. ಅದು ಮಾತ್ರ ಅಲ್ಲ, ಅವರಿಗೆ ಜ್ಯೋತಿಷ್ಯ, ಕೃಷಿ ಎಲ್ಲದರಲ್ಲಿ ಸಹ ಒಂದು ಬಹಳ ವಿದ್ವಾಂಸರಲ್ಲದಿದ್ದು ಎಲ್ಲ ಒಂದು ಅದು ಆಸಕ್ತಿ ಇತ್ತು. ಅದರಲ್ಲಿ ಜ್ಞಾನವಿತ್ತು. ನಾವೆಲ್ಲ ಹುಟ್ಟಿ ಬೆಳೆದದ್ದು ಅಲ್ಲಿ. ಸಣ್ಣ ಇರುವಾಗಲೇ ನನಗೆ ಈಗಲೂ ನೆನಪು, ನಮಗೆ ಬುದ್ಧಿ ತಿಳಿದಾಗಿಂದ ನಿಮಗೆ ಗೊತ್ತಿರ್ಬೋದು, ರಜೆ ಸಿಕ್ಕಿದ ತಕ್ಷಣ ಅಜ್ಜನ ಮನೆಗೆ ಹೋಗೋದು, ತಿಂಗಳಗಟ್ಟಲೆ ಅಲ್ಲೇ ಮೊಕ್ಕಾಮು. ಅವರು ಭಾರತ ದರ್ಶನ ಪ್ರಕಾಶನ, ಅದು 32 ಸಂಪುಟದ ಮಹಾಭಾರತ ಉಂಟಲ್ಲ, ಗೊತ್ತಿಲ್ಲ, 32 ಸಂಪುಟದ್ದು ಶ್ಲೋಕ ಅರ್ಥ ಇರೋದು. ಅವರೇ ಸುಮಾರು ಸಲ ಹೇಳಿದ್ದುಂಟು, ನಾನು ಇದನ್ನು 3 ಸಾರಿ ಓದಿದ್ದೇನೆ ಅಂತೇಳಿ. ಓದುವುದು ಮಾತ್ರ ಅಲ್ಲ, ನಮಗೆ ಅವರು ನಮ್ಮನ್ನು ಮೊಮ್ಮಕ್ಕಳನ್ನು ಎಲ್ಲರನ್ನು ಕೂತ್ಕೊಳಿಸಿ, ನನ್ನ ಮಾವನ ಮಕ್ಕಳನ್ನು, ನಮ್ಮನ್ನು ಎಲ್ಲರನ್ನು ಕೂತ್ಕೊಳಿಸಿ ತಿಂಗಳಗಟ್ಟಲೆ ಕಥೆ ಹೇಳ್ತಿದ್ರು. ಬಹುಶಃ ಅದೇ ಇರ್ಬೋದು. ಅಮ್ಮ ಸಹ ಅಷ್ಟೇ, ಅವರು ಬಾಣಂತನಕ್ಕೆಲ್ಲ ಹೋಗಿರುವಾಗ ಅಲ್ಲಿ ಓದಿದ್ದನ್ನೆಲ್ಲ ನೆನಪಿಸಿಕೊಳ್ತಾ ಇತ್ತು. ಅಲ್ಲದೆ ಅವರು ಯಕ್ಷಗಾನದ ಬಗ್ಗೆ ಆಸಕ್ತಿ, ಆ ಆಸಕ್ತಿ ಬಂದಿರ್ಬೋದು ಅಂತೇಳಿ ನನ್ನ ಅನಿಸಿಕೆ. ಯಾಕಂದರೆ ನಾವೇ ಹೇಳ್ತೇವಲ್ಲ, ಸಣ್ಣ ಇರುವಾಗ ಮಕ್ಕಳಿಗೆ ಕಥೆ ಹೇಳಬೇಕು, ಅದು ಮುಂದಕ್ಕೆ ಬೆಳೀತದೆ ಅಂತೇಳಿ. ಅದು ರೂಪುಗೊಳ್ತದೆ, ನಮಗೆ ಗೊತ್ತಿಲ್ಲ ಹಾಗೆ ಅದು ಮನಸ್ಸಿನಲ್ಲಿ ರೂಪುಗೊಳ್ತದೆ. ಅದೇ ಮುಂದೆ ಬೆಳವಣಿಗೆ ಆಗಿರಲಿಕ್ಕೂ ಸಾಕು. ಆಮೇಲೆ ನಾವು ಲಕ್ಷದೀಪ, ನಮ್ಮದು ಈ ಕಡೆ ಇದ್ದೇವೆ ಅರಸಿನಮಕ್ಕಿ. 7ನೇ ಕ್ಲಾಸಲ್ಲೆಲ್ಲ ಇರುವಾಗ ಲಕ್ಷದೀಪಕ್ಕೆ, ಧರ್ಮಸ್ಥಳಕ್ಕೆಲ್ಲ ನಡ್ಕೊಂಡೇ ಹೋಗೋದಿತ್ತಾಗ. ನಡ್ಕೊಂಡು, ಯಾಕಂದರೆ ವಾಹನ ಇರಲಿಲ್ಲ. ಆಮೇಲೆ ಸ್ವಲ್ಪ ದೂರ ಹೈಸ್ಕೂಲಿಗೆ ಹೋಗೋ ಸೈಕಲಲ್ಲಿ ಹೋಗ್ತಿದ್ದೆವು. ಆಗೆಲ್ಲ ಈ ಥರ ಎಲ್ಲ ವಾಹನಗಳೇ ಇರಲಿಲ್ಲ. ಆಗ ಸಹ ಪುಸ್ತಕದ ಸ್ಟಾಲಿಗೆ ಈಗಲೂ ನನಗೆ ನೆನಪುಂಟು. ರಾಮಕೃಷ್ಣ ಆಶ್ರಮದ ಪುಸ್ತಕಗಳನ್ನು, ಸಣ್ಣ ಸಣ್ಣ ಪುಸ್ತಕಗಳನ್ನು. ಆಗ ನಮ್ಮ ಕೈಯಲ್ಲಿ ದುಡ್ಡು ಇರಲಿಲ್ಲ, 1 ರೂಪಾಯಿ 2 ರೂಪಾಯಿ ಹೀಗೆಲ್ಲ ಪುಸ್ತಕ ಖರೀದಿ ಮಾಡಿ ಎಲ್ಲ ಓದಿದ್ದು ನನಗೆ ಈಗ ಸಹ ನೆನಪುಂಟು. ಅಂದರೆ ನಿಮ್ಮ ಶಾಲಾ ದಿನಗಳು ಹೇಗಿತ್ತು? ಶಾಲಾ ದಿನಗಳಲ್ಲಿ ಆಗ ನಾನು ಅರಸಿನಮಕ್ಕಿಯಲ್ಲಿ ಪ್ರೈಮರಿ, ಹೈಸ್ಕೂಲು. ಆಗ ಆಗಿನ ಮಾಸ್ಟರ್ಗಳೆಲ್ಲ ಈ ಪುಸ್ತಕಗಳಿಗೆ, ಕಥೆಗಳಿಗೆ ಎಲ್ಲ ಜಾಸ್ತಿ ಒತ್ತು ಕೊಡ್ತಿದ್ರು. ಅದು ಪೊರ್ಬು ಮಾಸ್ಟ್ರು ಅಂತೇಳಿ 2ನೇಯಲ್ಲಿ, ಅವರ ಮಿಸ್ಸಸ್ 1ನೇ ಕ್ಲಾಸಿಗೆ ಟೀಚರು. ಅವ್ರು ಕಿವಿ ಹಿಂಡೋದು, ಕತೆ ಹೇಳೋದು. ಅಂದರೆ ಅವರಿಗೆ ಈಗಲೂ ಎಲ್ಲರೂ ನೀವು ಅರಸಿನಮಕ್ಕಿಯಲ್ಲಿ ನನ್ನ ಏಜಿನವರ ಹತ್ರ ಎಲ್ಲ ಕೇಳಿದರೆ, ಅವರು ದಂಪತಿಗಳು ಇಬ್ಬರು ಸಹ ಮಾಸ್ಟ್ರು ಟೀಚರು. ಅವರೆಲ್ಲ ಅಭಿನಯ ಮಾಡಿ ತೋರಿಸ್ಲಿಕ್ಕಿತ್ತು.
ಅದು ನನ್ನ ಕಣ್ಣಿಗೆ ಈಗಲೂ ಕೊಡ್ತದೆ. ಪದ್ಯ ಎಲ್ಲ ಇದ್ದದು ಮಕ್ಕಳಿಗೆ, ಮಕ್ಕಳೊಟ್ಟಿಗೆ ಮಕ್ಕಳ ಹಾಗೆ. ಬಹುಶಃ ಅದು ಸಹ ಕಾರಣ ಆಗಿರ್ಬೋದು. ಹಾಗೆಲ್ಲ ಮತ್ತೆ ಭಾರತಿ ಸಾಧಾರಣ ಒಂದು 5, 6, 7ನೇ ಕ್ಲಾಸಿಗೆ ಮುಟ್ಟುವಾಗ ಭಾರತಿ ಶನಿವಾರ ಕೊಡ್ತಿದ್ರು ಓದಲಿಕ್ಕೆ. ಆಗ ನಾವು ಕಾಯ್ತಿದ್ದೆವು ಪುಸ್ತಕ ಯಾವಾಗ ಕೊಡ್ತಾರೆ ಅಂತೇಳಿ. ಈಗ ಭಾರತಿಗೆ ನನ್ನ ಒಬ್ಬ ಪುಳ್ಳಿ ಅಂದರೆ ತಂಗಿಯ ಪುಳ್ಳಿ ಇಲ್ಲೇ ಇದ್ದಾನೆ. ಅದು ಬ್ಯಾಗಲ್ಲಿ ಬರ್ತದೆ, ಹಾಗೆ ಹೋಗ್ತದೆ, ನಮಗೆ ಕೊಡ್ತಾನೆ ಅದನ್ನು ಓದಲಿಕ್ಕೆ. ಸೊ ನಿಮ್ಮ ಆ ಮನೆ ಪರಿಸರ ಕೂಡ ಹೇಗಿತ್ತು ಅರಸಿನಮಕ್ಕಿಯಲ್ಲಿ? ನಮ್ಮದು ಕೃಷಿ ಪ್ರಧಾನ, ಪುಸ್ತಕಗಳ ಬಗ್ಗೆ ಅಂತೇಳಿ ಇರಲಿಲ್ಲ ಅಷ್ಟೇ. ಅದು ಅದೇ ತಂದೆ ಎಲ್ಲ ಓದ್ತಿರ್ಲಿಲ್ಲ, ವಿದ್ಯಾಭ್ಯಾಸ ಸಹ ಕಡಿಮೆ. ಯಕ್ಷಗಾನದ ಬಗ್ಗೆ ಎಲ್ಲ ಆಸಕ್ತಿ ಇತ್ತು ಅವರಿಗೆ. ಮತ್ತು ನಾವು ಬೇರೆಯವರ ಮನೆಗೆ ಹೋಗ್ತಿದ್ದೆವು ಚಂದಮಾಮ ಓದಲಿಕ್ಕೆ. ನಮ್ಮಲ್ಲಿ ಪತ್ರಿಕೆ ಪುಸ್ತಕ ಇರಲಿಲ್ಲ ಅಂತೇಳಿ ನನಗೆ ಅಟ್ಟಾಡಿ ತಡಕಾಡಿದ್ದೆಲ್ಲ ಈಗಲೂ ನೆನಪಿದೆ. ಅಂದ್ರೆ ಅಲ್ಲಿ ಹೋಗಿ ಓದ್ತಾ? ಹೌದೌದು, ಅಲ್ಲಿ ಹೌದು, ಅಲ್ಲಿಂದ ತರುದು ನಾವು. ಆಗ ರಾಜು ಪತ್ರಿಕೆ ಬರ್ತಿತ್ತು. ಹೈಸ್ಕೂಲ್ ಅಂದಾಜು ಹೇಳಿದ್ದು ನಾನು 8, 9 ಇರುವಾಗ 10ನೇ ತನಕ ಅಲ್ಲಿಯೇ ಮಾಡಿದ್ದು. ರಾಜು ಪತ್ರಿಕೆ ಓದ್ತಿದ್ದೆವು. ಆಗ ಇಸವಿ 60, 70, 78 ಹೀಗೆಲ್ಲ ಆಗ್ಬೋದು. ಅಂದ್ರೆ ಆಗ ಓದಿದ ಪುಸ್ತಕಗಳು ಈಗಲೂ ಕೂಡ ನಿಮಗೆ ನೆನಪಿದೆ? ಕೆಲವೊಂದು ನೆನಪಿದೆ ಸಾಧಾರಣವಾಗಿ. ಕೆಲವೊಂದು ಹೌದು, ಈಗಲೂ ನೆನಪಿದೆ. ಉದಯವಾಣಿಯಲ್ಲಿ ಕಾರ್ಟೂನ್ಸ್ ಇದ್ದೆಲ್ಲ ಬಂದದ್ದು. ಆ ಲೋಕ ಬೇರೆ, ಅದು ಅಣಬೆಯಲ್ಲಿ ಹಿಡಿದು ತೇಲಾಡುವುದೆಲ್ಲ ಅದು ಈಗಲೂ ನನಗೆ ನೆನಪುಂಟು. ಆ ಲೋಕ, ಮಕ್ಕಳ ಲೋಕ, ಭಾವಲೋಕ, ಅದು ಒಂದು ಬೇರೆ. ಎಲ್ಲರೂ ಹೇಳೋದು ನಿಮಗೆ ಗೊತ್ತಿರ್ಬೋದು. ನಮಗೆ ಯಾವುದು ಸಿಕ್ಕಿದ್ರು ಸಹ ನಮಗೆ ಕಳೆದು ಹೋದ ಬಾಲ್ಯ ಸಿಗ್ಲಿಕ್ಕಿಲ್ಲ, ಅದರಷ್ಟು ನಮಗೆ ಖುಷಿ ಕೊಡುವ ಸಂಗತಿ ಯಾವುದೂ ಇಲ್ಲ ಅಂತೇಳಿ ಎಲ್ಲ ಮಿಲಿಯನರ್ಸ್ ಸಮಸ್ಯೆ ಹೇಳೋದು ಸತ್ಯ. ಬಾಲ್ಯದ ಘಟನೆಗಳನ್ನೇ. ಹಾಗೆ ಅದು ಇನ್ನೂ ಅಚ್ಚಳಿಯದೆ ನನಗೂ ಉಂಟು, ಬಹುಶಃ ನಿಮಗೆ ಸಹ ಖಂಡಿತ ಉಂಟು ಅಂದರೆ ನನ್ನ ಅನಿಸಿಕೆ, ಎಲ್ಲರಿಗೂ ಉಂಟು ಅಂತ. ಹೌದು. ಹಾಗೆ ಬಾಲ್ಯದಲ್ಲಿ ಪುಸ್ತಕ ಆಸಕ್ತಿ ಪ್ರಾರಂಭ ಆಗಿ ನಂತರ ನೀವು PUC ಎಲ್ಲಿ? PUC ಉಪ್ಪಿನಂಗಡಿಯಲ್ಲಿ ಮಾಡಿದ್ದು. ಆಗ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಲೈಬ್ರರಿ ಇತ್ತು, ಅಲ್ಲಿ ಹೋಗ್ತಿದ್ದೆ. ದೊಡ್ಡ ಮಟ್ಟಿನ ಓದು ಅಂತ ಹೇಳಿಲ್ಲ. PUC ಆಗಿ ಜೀವನೋಪಾಯಕ್ಕೆ ಮತ್ತು PUC ಆದ ನಂತರ ಮತ್ತೆ ಇಲ್ಲಿ ಬಂದೆವು ಪುತ್ತೂರಿಗೆ. ಅಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇದ್ದೆ, ವಿವೇಕಾನಂದ ಕಾಲೇಜಿನ ಹತ್ರವೇ. ಸೊ ಅಲ್ಲಿಂದ ಪುತ್ತೂರಿನ ಪಯಣ 85ರ ನಂತರ ಜೀವನೋಪಾಯಕ್ಕೆ. ಆಗ ಈ PUC ಆದ ತಕ್ಷಣ ಹೋಟೆಲ್ ವಿಶ್ವಭವನಕ್ಕೆ ಸೇರಿದೆ 3 ದಿವಸ ಸಪ್ಲೈಗೆ. ಆಗ ಎಲ್ಲ ಸಪ್ಲೈ ಅಂತ ಹೇಳಿದರೆ ಅದು ದೊಡ್ಡ ಪೋಸ್ಟ್, ಅದು ಈಗ ಮ್ಯಾನೇಜರ್ ಪೋಸ್ಟ್ ಅಂತ ಹೇಳ್ತಾರೆ. ಅದು ಸಹ ಸಿಗ್ತಿರ್ಲಿಲ್ಲ, ಅದಕ್ಕೆಲ್ಲ ಇನ್ಫ್ಲೂಯೆನ್ಸ್ ಬೇಕಿತ್ತು. ಮತ್ತೆ ಕೂಡಲೇ ಸಪ್ಲೈಗೆ ಆಗ್ತಿರ್ಲಿಲ್ಲ. ಅಲ್ಲಿ ಪಾರ್ಸಲ್ ಸೆಕ್ಷನ್ಗೆ ಹಾಕಿ ಇವ ಹೇಗೆ ಎಸ್ ಓಕೆ ಅಂತ ಹೇಳಿ ನೋಡಿ ಮತ್ತೆ ಅದಕ್ಕೆ ಪ್ರಮೋಷನ್. ಆಗ ಮತ್ತೆ ಮಾವ, ನನ್ನ ಅಮ್ಮನ ತಮ್ಮ ಅಲ್ಲಿ ಆಡಿಟಿಂಗ್ಗೆ ಬಂದಿದ್ರು. ಅವರನ್ನು ನೋಡಿ, ಆಗ ಫೋನ್ ಇಲ್ಲ, ಇವ್ರು ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಹೋದ್ರು. ಅಂದರೆ ನನಗೆ ವಿದ್ಯಾಭ್ಯಾಸ ಮುಂದುವರಿಸ್ಲಿಕ್ಕೆ ಆಗಲಿಲ್ಲ, BCom ಅದು ಮುಂದುವರಿಸ್ಲಿಕ್ಕೆ ಆಗಲಿಲ್ಲ, ಚೈತನ್ಯ ಇರಲಿಲ್ಲ ಆಗ. ಹಾಗೆ ಬೆಂಗಳೂರಿಗೆ ಅವರ ತಮ್ಮಂದು ಕಿರಾಣಿ ಅಂಗಡಿ ಇತ್ತು, ಅಲ್ಲಿ ಒಂದು ಸ್ವಲ್ಪ ಸಮಯ ಇದ್ದೆ. ಆನಂತರ ಚೆನ್ನೈಗೆ, ಅಲ್ಲಿ ಸಹ ನಮ್ಮ ಇಲ್ಲಿ ಈ ಕಡೆಯವರೇ ಸಣ್ಣ ಪೈಕಿ ಅವರದ್ದೇ ಹೋಟ್ಲಲ್ಲಿ ಒಂದು 6 ತಿಂಗಳಿದ್ದೆ. ಅಷ್ಟರಲ್ಲಿ ಮತ್ತೆ ತಂದೆ ಇಲ್ಲಿ ಇರಲಿಲ್ಲ, ಅವರು ಮನೆ ಬಿಟ್ಟು ಹೋಗಿದ್ರು ಕೆಲವು ಸಮಯ. ಹಾಗೆ ಅಮ್ಮ ಫೋನ್ ಮಾಡಿದರು, ನೀನು ಬರಬೇಕಷ್ಟೇ ಇಲ್ಲಿಗೆ. ಅಂದರೆ ನನ್ನ ತಂಗಿ ಎಲ್ಲ ಸಣ್ಣವರಾಗ, ತಮ್ಮ ಪುತ್ತೂರಿಗೆ. ಹೌದೌದು, ಇಲ್ಲಿ ಮನೆಗೆ ಬರಬೇಕು ಅಂತ. ಆಗ ಇಲ್ಲಿ ಕೆಳಗೆ ಮನೆ ಬೇರೆ ಇತ್ತು, ಒಂದು ಗುಡಿಸಲ್ಲಾಗೆ. ಅಕ್ಕನಿಗೆ ಮಾತ್ರ ನಾವು 4 ಜನ. ಅಕ್ಕನಿಗೆ ನಾನು SLC ಇರುವಾಗಲೇ ಮದುವೆ ಆಗಿದೆ, 7ನೇಯಲ್ಲಿರುವಾಗಲೇ. ಮತ್ತೆಲ್ಲ ನನ್ನ ತಂಗಿ ತಮ್ಮ ಎಲ್ಲ ಸಣ್ಣವರಾಗ, ತಮ್ಮ ಸಹ ಓದ್ತಾ ಇದ್ದ ಗಂಟೆ. ಹಾಗೆ ಇಲ್ಲಿ ಬಂದಾಗ ಕೆಲಸ ಹುಡುಕ್ತಾ ಇರುವಾಗ ಮಾಸ್ಟರ್ ಪ್ಲಾನರಿ 87 ಜನವರಿ 1ಕ್ಕೆ ಮಾಸ್ಟರ್ ಪ್ಲಾನರಿ ಸೇರಿದ್ದು. 88 ಜೂನ್ 21ಕ್ಕೆ ಅಲ್ಲಿಂದ ಹೊರಗೆ ಬಂದೆ. 1.5 ವರ್ಷ ಇದ್ದೆ. ಆಗಲೂ ಕೂಡ ಓದು ಜೊತೆಗೆ ಇಲ್ಲ ಅಷ್ಟು ಅಂತೇಳಿ ಇಲ್ಲ, ಒಂದು ಟಚ್ ಬಿಟ್ಟು ಹೋಗಿತ್ತು ಅಷ್ಟೇ, ಇಲ್ಲ ಆಗ ಪುಸ್ತಕವೇ. ಆಮೇಲೆ ಅಲ್ಲಿ ಒಂದು ಕೋಆಪರೇಟಿವ್ ಸೊಸೈಟಿ ಇತ್ತು, ಪೇಪರ್ ಸೇಲ್ ಮಾಡ್ತಿದ್ರು, ಪ್ರಿಂಟಿಂಗ್ ಪೇಪರು ಇಲ್ಲಿಗೆ ಪ್ರೆಸ್ಗಳಿಗೆ ಬೇಕಾದ್ದು. ಆಗ ಇಲ್ಲಿ ಒಬ್ಬರು ಪುತ್ತೂರಾಯರು ಅಂತ ಹೇಳಿದ್ರು, ಲಕ್ಷ್ಮೀನಾರಾಯಣ ಪುತ್ತೂರಾಯರು. ಅಮ್ಮ ಅವ್ರ ಹತ್ರ ಮಾತಾಡಿ ಒಂದು ಕೆಲಸ ಆಗಬೇಕು ಮಗನಿಗೆ ಅಂತೇಳಿ. ಅದು ಮತ್ತೆ ಸ್ವಲ್ಪ ಸಮಯ, ಒಂದು 6 ತಿಂಗಳು ಆಮೇಲೆ ಅದು ಕ್ಲೋಸ್ ಆಯಿತು ಬೇರೆ ಬೇರೆ ಕಾರಣಕ್ಕೆ. ಅದು ರಾಜೇಶ್ ಪ್ರೆಸ್ಸಿನ MS ರಘುನಾಥರಾಯರು ಡೈರೆಕ್ಟರ್ ಆಗಿದ್ರು. ಸೊ ಇವರಿಗೆ ಹುಡುಗನಿಗೆ ಕೆಲಸ ಇಲ್ಲ ಅಂತ ಅವರ ಪ್ರೆಸ್ಸಿಗೆ ಕಳಿಸಿದ್ರು, ಅಲ್ಲೇ ಮೊಳೆ ಜೋಡಿಸ್ಲಿಕ್ಕೆಲ್ಲ. ಆಗೆಲ್ಲ ಮೊಳೆ ಹೊರಗಡೆ ಒಂದು ತಿರುಗಾಡಲಿಕ್ಕೆ ಒಂದು ಜನ ಬೇಕು ಅಂತೇಳಿ. ನಾನು ದೂರದ ಚೆನ್ನೈ, ಕೊಯಂಬತ್ತೂರು
ಅಂದರೆ ನಾನು ಚೆನ್ನೈಯಲ್ಲಿದ್ದೆ ಅಲ್ಲ, ತಮಿಳು ಸ್ವಲ್ಪ ಬರ್ತಿತ್ತಲ್ಲ. ನಾನು 6 ತಿಂಗಳಿದ್ರು ಸಹ ಓದಲಿಕ್ಕೆ ಬರೀಲಿಕ್ಕೆಲ್ಲ ಕಲ್ತಿದ್ದೆ. ಹೌದೌದು. ಅದು ನಮ್ಮ ಹೋಟೆಲ್ನ ಮಾಲಕರು ಹೇಳ್ತಿದ್ರು, ನಾನು 13 ವರ್ಷ ಆಯಿತು ಮಾರೆ ಬಂದು, ನನಗೆ ಒಂದು ಅಕ್ಷರ ಓದಲಿಕ್ಕೆ ಗೊತ್ತಿಲ್ಲ. ಅದಕ್ಕೆ ಆಸಕ್ತಿ ಮಾತ್ರ ಬೇಕಾದ್ದು ಅಂತ ಹೇಳಿದೆ, ಬೇರೇನು ಬೇಡ. ಕಲಿಕೆ ಆಸಕ್ತಿ ಇದ್ರೆ ಯಾವುದು ಬರ್ತದೆ. ಅಲ್ಲಿ ನಾನು ಶುರುವಿಗೆ ತಿರುವಳ್ಳೂರವರು ಅಂತೇಳಿ ಬಸ್, ಎಲ್ಲ ಬಸ್ಸಲ್ಲಿ ತಿರುವಳ್ಳೂರು ಅಂತ ಬರ್ಕೊಂಡು ನಾನು ಬರತ್ರ ಕೇಳಿದೆ ಅದು ಎಂಥದ್ದು ಅಂತ. ತಿ ಅಂದರೆ ಹೀಗೆ ಬರ್ತದೆ, ರು ಅಂದರೆ ಹೀಗೆ ಬರ್ತದೆ, ಒಂದೊಂದೊಂದೊಂದೊಂದೊಂದು ಅಲ್ಲಿ ಬೋರ್ಡು ಇಂಗ್ಲೀಷ್ ಮತ್ತು ತಮಿಳು ಓದಿ ಅದು ಅಭ್ಯಾಸ ಮಾಡಿಕೊಂಡೆ. ಭಾಳ ಅಂತೇಳಿ ಪೇಪರ್ ಎಲ್ಲ ಸಾಲಾಗ ಓದುವಷ್ಟು ಅಲ್ಲ, ಅಂತೂ ಬೋರ್ಡು ಓದುವಷ್ಟು ಕಲ್ತುಕೊಂಡು ಅಲ್ಲಿಗೆ. ಹೌದೌದು. ಹಾಗೆ ಅವರು ಚೆನ್ನೈಗೆ, ಕೊಯಂಬತ್ತೂರಿಗೆಲ್ಲ ಕಳಿಸ್ತಿದ್ರು, ಬೆಂಗಳೂರಿಗೆ ಅವರ ಪ್ರೆಸ್ಸಿನ ಕೆಲಸಗಳಿಗೆ. ಅಷ್ಟೊತ್ತಿಗೆ ಹೋಗುವಾಗ 89 ಮೇ ಟೈಮ್ನಲ್ಲಿ ಅಲ್ಲಿ ಒಬ್ಬರು ಸಾಹೇಬರು ಅಂತ ಇದ್ದರು, ಬಹುಶಃ ನಿಮ್ಮ ತಂದೆಯವರಿಗೆಲ್ಲ ಗೊತ್ತಿರ್ಬೋದು. ಅವರು ರಿಟೈರ್ಡ್ ಮಾಸ್ಟ್ರು, ಗಡ್ಡದವರು ಅಂತ ಹೀಗೆ ಹೇಳೋದು. ಭಾಳ ಒಳ್ಳೆ ಮಾಸ್ಟ್ರು ಅವರು, ಸಾಹೇಬರು. ಅವರು ನಿವೃತ್ತ ಹಂತದಲ್ಲಿದ್ದರು, ಹಂಗೆ ಕೊಡುವುದಿಲ್ಲ, ಒಂದು ಜನ ಬೇಕು ಅಂತ. ಸೊ ನನ್ನನ್ನು ಒಂಥರ ಪ್ರೆಸ್ಸಿನ ವ್ಯವಹಾರದಿಂದ ಈ ಕಡೆಗೆ ಹಾಕಿದರು. ಅಲ್ಲಿ ಒಬ್ಬರು ಮೋಹನ್ ಅಂತೇಳಿ ಒಬ್ಬರು ಜೈನ್ ಅಲ್ಲಿ ಇದ್ದಾರೆ ಬನ್ನೂರಿನಲ್ಲಿ. ಅವರು ಸಹ ನಾನು ಬಿಡ್ತೇನೆ, ನಾನು ಬೇರೆ ವ್ಯವಹಾರ ಮಾಡ್ತೇನೆ ಅಂತ ನನ್ನನ್ನು ಅಲ್ಲಿ ಹಾಕಿದರು. ಸ್ವಲ್ಪ ಸಮಯ ಇವರು ಲಕ್ಷ್ಮೀನಾರಾಯಣ ಪುತ್ರಯ್ಯರು ಮತ್ತು ಅವರ ಪಾರ್ಟ್ನರ್ಶಿಪ್ ಬೆಳೆದದ್ದು, ಅವರ ಮಕ್ಕಳು ಬರ್ತಿದ್ರು. ಆಗಲೂ ಸಹ ಪುಸ್ತಕ ಅಂತೇಳಿ ಭಾರಿ ಏನು, ಆಗಲೇ ರಘುನಾಥ್ ರಾಯರಿಗೆ ಇದು ಬೇಡವಾಗಿತ್ತು. ಯಾಕೆ ಅಂತ ಹೇಳಿದ್ರು, ಲಾಭದ್ದಲ್ಲ. ನಾನಿಲ್ಲಿ ಪ್ರೆಸ್ನಲ್ಲಿ ಗಳಿಕೆ ಹಣ ಇಲ್ಲಿ ನಾನು ಇಲ್ಲಿ ಖರ್ಚು ಮಾಡಬೇಕಲ್ಲ, ಅನಾವಶ್ಯಕ ಅಂಥೇಳಿ ಕೊನೆಗೆ ಪುತ್ತೂರಾಯರು ಬಿಟ್ಟರು, ಬೋಳಂತಕೋಡಿ ಈಶ್ವರ ಬಿಟ್ಟರು, ನಿಮಗೆ ಗೊತ್ತಿರ್ಬೋದು. ಅವರು ಪ್ರಿಂಟಿಂಗ್ ಕೆಲಸಕ್ಕೆಲ್ಲ ರಾಜೇಶ್ ಪ್ರೆಸ್ಸಿಗೆ ಹೋಗ್ತಿದ್ದದ್ದು. ಹೀಗೆ ಮಾತಾಡ್ತಾ ಅವರು ಹೇಗೂ ಪುಸ್ತಕ ಉದ್ಯಮ ಅವರು ವ್ಯವಹಾರ ದೃಷ್ಟಿಯಿಂದ ಮಾಡಿದ್ರೆ ಬಹಳ ಆಸಕ್ತಿ, ನಿಮ್ಗೆ ಗೊತ್ತುಂಟು. ನೋಡಿ, ನಮ್ಮ ಹುಡುಗ ಇದ್ದಾನೆ, ನೀವು ಆಸಕ್ತಿ ಇದ್ದರೆ ಅವರಿಗೂ ಏನಾಗುತ್ತಿಲ್ಲ. ಮಗ ಇಂಜಿನಿಯರಿಂಗ್ ಕಲಿತಾಗ ಬಂದಿದ್ರು ಅಷ್ಟೇ, ಕಿರಣ್ ಮಗನಿಗೆ ಸಹ ಇಲ್ಲಿ ಇದ್ದಾನಲ್ಲ, ಅವ ಬೇರೆ ಕಡೆ ಹೋಗೋದು ಬೇಡ ಅಂತೇಳಿ ಅವರ ಅಪ್ಪಂದು ಇದಿತ್ತು, ಕೆಲಸಕ್ಕೆ ಬೇರೆ ಹೋದರೆ ಒಂದು ಮಗಳನ್ನು ಕೊಟ್ಟಾಗಿತ್ತು. ಸೊ ಮಗ ಇಲ್ಲೇ ಇರಲಿ ಅಂತೇಳಿ. ಹಾಗೆ ನೀವು ಇದ್ದೀರಲ್ಲ ಅಂತ ಹೇಳಿದರು. ನಾನಿದ್ದೇನೆ ಅಂತ ಹೇಳಿದೆ. ನೀವಿದ್ದರೆ ನಾವು ತಗೊಳ್ತೇವೆ ಅಂತ. ಅಂದರೆ ಭಟ್ರು ಅಷ್ಟು ಪಂಪ್ ಮಾಡಿದ್ದಾರೆ, ಅದಕ್ಕೆ ಎಂತ ಗೊತ್ತಿಲ್ಲ. ಹಾಗೆ ಆ ನಂತರ ಅವರ ಕೊನೆಯ ಕಾಲ ಬಹುಶಃ 2002 ಕಾಣ್ತದೆ, ಹೌದು, ಅವರ ಅಂಡರೇ ಕೆಲಸ ಮಾಡ್ತಿದ್ಲು. ಆಗ ನನಗೆ ಈ ಪುಸ್ತಕದ ಮತ್ತು ಜಾಸ್ತಿ ಗಟ್ಟಿ ಆಗ್ತಾ. ಹೌದು, ಇದೊಂದು ಯಾಕಂದರೆ ಜೀವನೋಪಾಯಕ್ಕೆ ಮಾಡ್ತಿದ್ದೆ. ಆಗ ಎಕ್ಸಿಬಿಷನ್ಗೆಲ್ಲ ಸ್ಟಾರ್ಟ್ ಮಾಡಿದ್ರು ಆಗ. ಬಟ್ ನಾನು ಮನೆಗೆ ಸಾಹಿತ್ಯ ಸಮ್ಮೇಳನಕ್ಕೆ, ಉಪನಯನ, ಆಮೇಲೆ ಮದುವೆ, ಈ ಥರ ಇರಲಿಲ್ಲ. ಮದುವೆ ಹಾಲ್ಗಳಲ್ಲಿ ಎಲ್ಲ ನಾನು ಯೋಚನೆ ಮಾಡಿದ್ದೆ, ಈಗ ನಾನು ಬದುಕಬೇಕು, ಅಂಗಡಿ ಸಹ ಕ್ಲೋಸ್ ಮಾಡಬಾರ್ದು. ಯಾಕಂದರೆ ಆ ಹಂತಕ್ಕೆ ಈಗಿನಾಗೆ ವಾಟ್ಸಪ್ ಅದು ಯಾವುದು ಇರಲಿಲ್ಲ, ಆಗ ಮೊಬೈಲ್ ಸಹ ಇರಲಿಲ್ಲ, ಲ್ಯಾಂಡ್ ಫೋನ್ ಮಾತ್ರ ಇತ್ತು. ಆದರೂ ಶಾಪಿಗೆ ಬಂದು ಖರೀದಿ ಮಾಡುವವರ ಸಂಖ್ಯೆ ಕಮ್ಮಿ ಇತ್ತು, ಭಾಳ ಕಮ್ಮಿ ಇತ್ತು. ಬೋಳಂತಕೋಡಿಯವರು ಆಗಾಗ ಹೇಳ್ತಿದ್ರು, ಎಲ್ಲಿ ತನಕ ಜನರು ಅಂಗಡಿಗೆ ಬರ್ತಾರ ಅಲ್ಲಿ ತನಕ ನಮ್ಮ ಅಂಗಡಿ ಅವರ ಬಳಿಗೆ ಹೋಗಬೇಕು ಅಂತ. ಅದು ಬಹುಶಃ ಇಂದು ಸಾಕಾಗಲಿಲ್ಲ, ನಮ್ಮ ಅಂಗಡಿಯೇ ಹೋಗಬೇಕು ಅವರ ಬಳಿಗೆ ಅಂತ. ಯಾಕಂದರೆ ಜನ ನೋಡಿದ ತಕ್ಷಣ ತಗೊಳ್ತಿದ್ರು ಪುಸ್ತಕ. ಆ ಪುಸ್ತಕದ ಆಸಕ್ತಿ ಈಗಲೂ ಉಂಟು. ಕರೆಕ್ಟ್. ಬೇರೆ ಬೇರೆ ಕಾರಣದಿಂದ ಸ್ವಲ್ಪ ಕಮ್ಮಿ ಆಗಿರ್ಬೋದು ಅಷ್ಟೇ ಅಲ್ಲದೆ ಆ ಆಸಕ್ತಿ ಇವತ್ತಿಗೂ ಉಂಟು. ಸೊ ಅಲ್ಲಿಂದ ನಿಮ್ಮ ಬಹುಶಃ ಆ ಜ್ಞಾನಗಂಗಾ ಪುಸ್ತಕ ಅಲ್ಲ, ಆಗ ಏಳ್ಮುಡಿಯಲ್ಲಿ ಹೇಳಿದಲ್ಲ, ರಾಜೇಶ್ ಪ್ರೆಸ್ಸಿನವ್ರದ್ದು ಶೋಭಾ ಪುಸ್ತಕ ಭಂಡಾರ ಅಂತ ಹೇಳಿದ್ದದು. ಶೋಭಾ ಪುಸ್ತಕ ಭಂಡಾರ ಅಂತ 89 ತಗೊಂಡೋದು ಹೇಳಿದಲ್ಲ ಬೋಳಂತಕೋಡಿ ಅವರು. ಆಗ ನನ್ನದೆಲ್ಲ ಕಲ್ಪನೆ ಇತ್ತು, ಇಲ್ಲಿ ಹೀಗೆ ಇದ್ರೆ ಆಗ್ಲಿಕ್ಕಿಲ್ಲ ಅಂತ ಆಗಲೇ ಹೇಳಿದ್ದಾರೆ. ಜನ ಸೇರುವಲ್ಲಿ ಪುಸ್ತಕ ತಗೊಂಡು ಹೋಗ್ಬೇಕು ಅಂತ. ನಿಮ್ಮ ವಿವೇಕಾನಂದ ಕಾಲೇಜಿಗೆ ಭಾಳ ಸಲ ಯಾರ ಹತ್ರ ಹೇಳದೆ ಕೇಳದೆ ಬಂದಲ್ಲಿ ಗ್ರೌಂಡಿನಲ್ಲಿ ಸಹ ಪುಸ್ತಕ ಇಟ್ಟದ್ದು ನನಗೆ ಈಗಲೂ ನೆನಪುಂಟು. ಆದರೆ ನನ್ನದೆಲ್ಲ ಪರಿಚಯ ಅದು ಪುಸ್ತಕ ತಂದದಲ್ಲ ಅಂತೇಳಿ. ವಿವೇಕಾನಂದ ಜಯಂತಿಗೆಲ್ಲ ಯಾರ ಹತ್ರ ಕೇಳಲಿಕ್ಕಿಲ್ಲ, ಅಲ್ಲಿ ಟೇಬಲ್ ಇರ್ತದೆ. ನನಗೆ ಅಂದರೆ ಪುಸ್ತಕ ಸೇಲ್ ಆಗಬೇಕು, ಅದರಿಂದ ಲಾಭ ಮಾಡೋದಲ್ಲ, ಒಂದಷ್ಟು ಜನರಿಗೆ. ಯಾಕಂದರೆ ನನಗೆ ಅದರಿಂದ ಖುಷಿ ಸಿಕ್ಕಿದೆ. ನಾನು ನೀವು ಹೇಳಿದಾಗೆ ಆಗ ಪುಸ್ತಕದ ನಂಟು ತುಂಬ ಇಲ್ಲದ್ರೂ ಸಹ ಸ್ವಲ್ಪ ಸ್ವಲ್ಪ ಆಯಿತು. ಈಗ ನೆನಪಾಗ್ತಾ ಉಂಟು. ಆಗಲೂ ವಿವೇಕಾನಂದರ ಫಸ್ಟ್ ನಾನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದು 88ರಲ್ಲಿ. ಹೌದು, ವಿವೇಕಾನಂದರದ್ದು ಈಗ ನೆನಪಾಯಿತು ನನಗೆ. ರಾಮಕೃಷ್ಣ ಪರಮಹಂಸರದ್ದು ಓದ್ತಿದ್ದೆ ಆಗ. ಅದೊಂದು ಸ್ಫೂರ್ತಿ, ಒಂಥರ ಅದೊಂದು ಸ್ಫೂರ್ತಿ. ಹೌದು, ವಿವೇಕಾನಂದ. ಹೌದು. ಅದು ಕುವೆಂಪು ಬರೆದಿದ್ರು ಒಂದು
ಇವರು ಸ್ವಾಮಿ ವಿವೇಕಾನಂದ ಜೀವನ ಚರಿತ್ರೆ ಅಂತ ಫಸ್ಟ್ ಒಂದು ಅದರಲ್ಲಿ ಸಬ್ಜೆಕ್ಟ್ ಬರ್ತದೆ ಯಾರಿವನು ಅಂತ. ಕರೆಕ್ಟ್. ಬಹುಶಃ ಎಲ್ಲರೂ ಓದ್ಬೋದು. ಆ ಒಂದು ಚಾಪ್ಟರ್ ಓದಿದ್ರೆ ಸಾಕು ನಮ್ಮ ಸ್ಫೂರ್ತಿಗೆ. ಕರೆಕ್ಟ್. ಬಹುಶಃ ಅಲ್ಲಿಂದ ಆಗ ಮರ್ತು ಬಿಟ್ಟು, ಯಾಕಂದ್ರೆ ಈಗ ನಾನು ಆಗಲೇ ಹೇಳಿದಾಗ ಎಲ್ಲ ನೆನಪಿಗೆ ಬರೋದಿಲ್ಲ. ನೀವೇ ಪ್ರಶ್ನೆ ಹಾಕಿದ್ರೆ ನನಗೆ ನೆನಪಾದಿತ್ತೇನೆ ಅಂತೇಳಿ. ಅಧ್ಯಾತ್ಮ ಪುಸ್ತಕಗಳು ನನಗೆ ರುಚಿ ಆಯ್ತು ಆಗ. ಪರಮಹಂಸರದ್ದು, ರಾಮಕೃಷ್ಣ ಪರಮಹಂಸರದ್ದೆಲ್ಲ ಓದ್ಲಿಕ್ಕೆ, ವಚನವೇದ ತುಂಬ ಅಲ್ಲದಿದ್ದರೂ ಸಹ ನಾನು ಫಸ್ಟಿಗೆ ತಗೊಂಡ ಪುಸ್ತಕವೇ ಅದೇ. ಈಗ PUC ಆದ ನಂತರ ಸಣ್ಣೇರ ತಗೊಳ್ತಿದ್ದಲ್ಲ, ಸಣ್ಣ ಸಣ್ಣ ಪುಸ್ತಕ, ಬದುಕಲು ಕಲಿಯಿರಿ ಅಂತೇಳಿ. ಅದು ಈಗಲೂ ಕೂಡ ಒಂದು ಸ್ಫೂರ್ತಿಯ ಗ್ರಂಥ. ಹೌದೌದು. ಆಗ ಅದಕ್ಕೆ 60 ರೂಪಾಯಿ, 88ರಲ್ಲಿ. ಆಗ ನಾನಲ್ಲಿ ಆ ಬುಕ್ ಸ್ಟಾಲ್ನ ಹತ್ರ ಇನ್ನೊಂದು ಆಗ ಪೇಪರ್ ಸೆಕ್ಷನ್ ಉಂಟಲ್ಲ, ಬಟ್ ಬಿಲ್ಡಿಂಗಲ್ಲಿ ಇತ್ತು. ಆಗ ಶೋಕೇಸ್ನಲ್ಲಿ ನೋಡಿ ಇದನ್ನು ಸಂಬಳ ಆಗಲಿ, ಸಂಬಳ ಆದಮೇಲೆ ಈ ಪುಸ್ತಕ ತಗೊಳ್ತೇನೆ ಅಂತ. ಸಂಬಳ ಆಗ ನನಗೆ 400 ರೂಪಾಯಿ ಸಂಬಳ. ಆಗ 1 ಕ್ವಿಂಟಾಲ್ ಅಕ್ಕಿ ಸಿಕ್ತಿತ್ತು 400 ರೂಪಾಯಿಗೆ. ಅದೆಲ್ಲ ಈಗಲೂ ಸರಿಯಾಗಿ ನೆನಪಿದೆ. ಹಾಗೆ ಫಸ್ಟ್ ತಗೊಂಡ ಪುಸ್ತಕ ಬದುಕಲು ಕಲಿಯಿರಿಂದ. ಬದುಕಲಿಕ್ಕೆ ಕಲ್ತಿದ್ದಾನೆ ಎಲ್ಲ ಗೊತ್ತಿಲ್ಲ, ಅಂತೂ ಪುಸ್ತಕ ಖರೀದಿ ಮಾಡಿದೆ. ಸೊ ಅಲ್ಲಿ ಅಂದ್ರೆ ಅದಾದ ನಂತರ ನೀವು ಪುಸ್ತಕವನ್ನ ಮನೆಗೆ ಮನೆಗೆ ತಲುಪಿಸ್ಬೇಕು ಅಂತ ಹೇಳಿ ಅಲ್ಲಿಂದ ಬಹುಶಃ ಆ ಜರ್ನಿ ಪ್ರಾರಂಭ. ಹೌದೌದು. ಅದೇ ನನಗೆ ಈಗ ಪುಸ್ತಕ ಯಾಕಂದ್ರೆ ಅಂಗಡಿಯಲ್ಲಿ ಹೀಗೆ ಇಟ್ಟು ಕೂತ್ಕೊಂಡ್ರೆ ಆಗಲಿಕ್ಕಿಲ್ಲ. ಜನರ ಬಳಿಗೆ ಹೋದರೆ ಪುಸ್ತಕಗಳು ಮಾರಾಟ ಆಗ್ತದೆ. ಹಾಗಾಗಿ ಫಂಕ್ಷನ್ಸ್, ಯಾವ ಫಂಕ್ಷನ್ಸ್ ಯಾವುದಾಗ್ತಿತ್ತು ನಮಗೆ. ಆಗ ರಾಘವೇಶ್ವರ ಸ್ವಾಮಿಗಳು ಸಹ ಮನೆ ಮನೆ ಭೇಟಿ ಹೀಗೆ ಎಲ್ಲ ಇತ್ತು. ಎಷ್ಟೋ ಮನೆಗೆ ಗುರ್ತಾರ್ಥ ಇಲ್ಲದ ಮನೆಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಹೋದದ್ದುಂಟು, ಕಾಂಟ್ಯಾಕ್ಟ್ ಮಾಡದೇ ಹೋದದ್ದುಂಟು. ಇದು ಬರಲಿ, ಇದು ಸರಸ್ವತಿ ಬನ್ನಿ ಎಂತ ಆಯ್ತು ನಿಂಗೆ ಹೇಳಿ ಅಷ್ಟು ಆಧರಿಸಿದ್ದಾರೆ ನನಗೆ. ಅಲ್ಲ ಪುಸ್ತಕಕ್ಕೆ ಸಿಕ್ಕಿದಾಗ ಅವರು ಯಾವಾಗ ಸಿಕ್ಕಿದ್ರು ಸಹ ಅದು ಪುಸ್ತಕಗಳಿಗೆ, ಸರಸ್ವತಿಗೆ ಅಂತೇಳಿ. ಹಾಗೆ ನಾನು ಅಷ್ಟೇ ನಿಮ್ಮ ವಿವೇಕಾನಂದ ಕಾಲೇಜಿನಲ್ಲಿ ತಲೆ ಮೇಲೆ ಈಗಲೂ ಸಹ ಸಂದರ್ಭ ಅಂದರೆ ಈಗಲೂ ತಲೆ ಮೇಲೆ ಕಟ್ಟು ಹೊತ್ತುಕೊಂಡು ಇಲ್ಲಿ ಈಗಲೂ ಹೋದದ್ದು ಉಂಟು. ಯಾಕಂತೇಳಿದರೆ ನನಗೆ ಅದು ದೇವರು ಅಂತೇಳಿ. ಅನ್ನದ ಬಟ್ಟಲು ನನಗೆ ಅನ್ನ ಕೊಟ್ಟು ಅದನ್ನು ಮರಿಬಾರದು ಅಂತ, ನನಗೆ ಅದು ದೇವರೇ ಅಂತೇಳಿ. ಹಾಗೆ ಅದರಲ್ಲಿ ನಾಚಿಕೆ ಇದೆಲ್ಲ ಯಾವುದಿಲ್ಲ. ಯಾರು ನೋಡಿ ಲೆಕ್ಚರ್ಸ್ ನೋಡಲಿ ಅಥವಾ ಯಾರು ನೋಡಲಿ ನನಗೆ ಇದಿಲ್ಲ. ಮಕ್ಕಳು ನೋಡಲಿ ತಮಾಷೆ ಮಾಡ್ತಾರೆ, ನನಗೆ ಅದು ಅನಿಸಿಕೆ ಅದು ಬರುವುದೇ ಇಲ್ಲ. ತಮಾಷೆ ಮಾಡಿದರೂ ಸಹ ಅದು ನನಗೆ ಅಲ್ಲ ಅಂತೇಳಿ ಅಂಥ ಭಾವನೆ. ಬಹುಶಃ ಆಗ ಪುಸ್ತಕ ಓದುವರ ಸಂಖ್ಯೆ ಕಡಿಮೆ ಇತ್ತ ಜಾಸ್ತಿ ಇತ್ತ? ಆಗ ಸ್ವಲ್ಪ ಜಾಸ್ತಿ ಇತ್ತು, ಈಗದಿಂದ ಜಾಸ್ತಿ ಇತ್ತು. ಅಂದರೆ ಆಗ ಹೇಳಿದೆಲ್ಲ ಮೊಬೈಲ್ ಬಂದಿರಲಿಲ್ಲ. ಟೈಮ್ ಪಾಸಿಗೆ ನೀವು ಒಂದು ಯಕ್ಷಗಾನಕ್ಕೆ ಹೋಗ್ಬೇಕಾಗ ಅಥವಾ ಸಿನಿಮಾಕ್ಕೆ ಹೋಗಬೇಕು. ಕರೆಕ್ಟ್. ಮನೆಯಲ್ಲೇ ಕೂತಾದರೆ ಆಗ ಟಿ ವಿ ಎಲ್ಲ ಪ್ರಭಾವ ಇಷ್ಟಿರಲಿಲ್ಲ. ಇತ್ತು ಈಗಿನಾಗೆ 25,000 ಚಾಲನೆಗಳು ಅದೆಲ್ಲ ಇಲ್ಲ. ಮತ್ತು ಆ ಆ್ಯಂಟನ್ನ ಫಿಕ್ಸ್ ಮಾಡೋದು ಅದು ಇದೆಲ್ಲ ಅದೆಲ್ಲ ಭಾರಿ ಸಿಗ್ತಿರ್ಲಿಲ್ಲ ಎಲ್ಲ, ಯಾವುದು ಸಹ ನೆಟ್ವರ್ಕ್ಗಳೆಲ್ಲ. ಇದು ಟೈಮ್ ಪಾಸಿಗೆ ಅದು ಗೃಹಿಣಿಯರು ಜಾಸ್ತಿ ಓದ್ತಿದ್ರು. ಆಗ ಸಾಯಿಸುತ್ತೆ ಕಾದಂಬರಿ ಬರ್ತಿದ್ರೆ ಕಣ್ಣು ಮುಚ್ಚಿ ನಾವು ಹೊಸ ಪುಸ್ತಕಕ್ಕೆ 25 ಪುಸ್ತಕಕ್ಕೆ ಆರ್ಡರ್ ಕೊಡ್ತಿದ್ದೆವು. ಎಟ್ ಎ ಟೈಮ್ 4 ಪುಸ್ತಕ ಅಂದರೆ ಎಲ್ಲ 25. ಈಗ ಅದೊಂದು 2-3 ಕೇಳಿದಿದೆ ಈಗ. ಇವನ್ ತರಂಗ, ಸುಧಾ, ಹೌದು 1 ಲಕ್ಷ ಸೇಲ್ ಅದು ನೆನಪುಂಟು. ಈಗ ಗೊತ್ತಿಲ್ಲ, ಈಗ ಅವರೇ ಹೇಳ್ತಾರೆ ಪಾಪ್ಯುಲರ್ ಈಗ ಸೇಲ್ ಇಲ್ಲ, ಕಡಿಮೆ ಆಗಿದೆ, ಬಹಳಷ್ಟು ಕಡಿಮೆ ಆಗಿದೆ ಅಂತೇಳಿ. ಸೊ ಅಲ್ಲಿ ಅಂದರೆ ನೀವು ಮನೆ ಮನೆಗೆ ಒಂದು, ಎರಡನೇದು ಸಮಾರಂಭ ಯಾವುದಕ್ಕೆಲ್ಲ ಹೋಗ್ತಾ ಇದ್ರಿ ಸಾಧಾರಣ? ಅದೇ ಮದುವೆ ಮುಂಜಿ, ಆಮೇಲೆ ಅಲ್ಲಿ ಹೋದಾಗ ಅಂದರೆ ಅವರ ಆಸಕ್ತಿ ತೋರಿಸ್ತಾ ಇದ್ದಾರೆ. ಹೌದು, ಅದೇ ಗುರುಗಳಕ್ಕೆ ಯಾವುದು ಧಾರ್ಮಿಕ ಕಾರ್ಯಕ್ರಮ, ಪೂಜೆಗೆ ಕರೆದದ್ದು ಉಂಟು ನನ್ನನ್ನು. ಅಲ್ಲಿ ಪೂಜೆ ಉಂಟು, ಈ ಪುಸ್ತಕ ಅಂದರೆ ನನ್ನನ್ನು ನೋಡಿ ನೀವು ನಮ್ಮ ಮನೆಯಲ್ಲಿ ಪುಸ್ತಕ ಇಡಿ ಅಂತೇಳಿ. ಮದುವೆ ಉಪನಯನೆಲ್ಲ ಮಾಮೂಲು, ಎಷ್ಟೋ ಮನೆಯಲ್ಲಿ ಇಟ್ಟದ್ದುಂಟು. ಅದು ರಾಘವೇಶ್ವರ ಸ್ವಾಮಿಗಳಿದ್ರಲ್ಲಿ ಕಾಂಟ್ಯಾಕ್ಟ್ ಜಾಸ್ತಿ ಆಯಿತು, ಅದೇ ಜಾಸ್ತಿ ಅಂತ ಹೇಳ್ಬೋದು. ಆಗಿನ ಕಾಲದಲ್ಲಿ ಮನೆ ಮನೆಗೆ ಭೇಟಿ ಇತ್ತಲ್ಲ, ಸುಮಾರು ವರ್ಷಗಳೆಲ್ಲ. ಅಂದರೆ ಅಷ್ಟು ಪುಸ್ತಕವನ್ನು ಹೇಗೆ ತಗೊಂಡಿಲ್ಲ? ನಾನು ತಲೆಯಲ್ಲಿ ಹೆಗಲಲ್ಲಿ. ಹೌದೌದು, ಒಂದು 2 ಕಟ್ಟೆಲ್ಲ ಮಾಮೂಲಿ. ಸಾಧಾರಣ ಎಷ್ಟು ಪುಸ್ತಕ ಈಗ ಒಂದು ಸಮಾರಂಭಕ್ಕೆ ಹೋಗ್ಬೇಕಂದ್ರೆ ಸಾಧಾರಣ ಎಷ್ಟು ಪುಸ್ತಕವನ್ನು ತಗೊಂಡು ಹೋಗ್ತಾ ಇದ್ರಿ? ಪುಸ್ತಕ ಒಂದರಲ್ಲಿ ಸಾಧಾರಣ 200 ಪುಸ್ತಕ ಇರ್ತದೆ ಬಾಕ್ಸ್ನಲ್ಲಿ. 2 ಬಾಕ್ಸ್ ಆದರೆ 400-500 ಪುಸ್ತಕ ಎಲ್ಲ, ಸಣ್ಣದು ದೊಡ್ಡದೆಲ್ಲ ಸೇರಿ. ಸಣ್ಣದು 10 ರೂಪಾಯಿಂದ ಹಿಡಿದು 100-150, ಆಗೆಲ್ಲ ಕಮ್ಮಿ ಇತ್ತಲ್ಲ ರೇಟ್. ಹೌದು, ಅಷ್ಟೆಲ್ಲ ಪುಸ್ತಕ ಹಿಡಿತಿತ್ತು. ಸೊ ಅಲ್ಲಿಂದ ಯಾವಾಗ ಈ ಜ್ಞಾನಗಂಗಾ ಅಂತ ಹೇಳುವ ಒಂದು ಸಂಸ್ಥೆ ಮೊಳಕೆ ಹೊಡೆದ? ಅಲ್ಲಿಂದ ಹೇಳಿದಲ್ಲ, ಬೋಳಂತ ಕೋಡಿ ಅವರ ಕೊನೆಯ ತನಕ. ಆಮೇಲೆ ಅವರ ಮಗ ಇದು ಅವರಿಗೆ ಶಾಪ್ ಬೇಡಾಗಿತ್ತು, ಯಾಕಂದರೆ ಲಾಭದಾಯಕ ಉದ್ದಿಮೆ ಅಲ್ಲ. ಹೌದು, ಅಲ್ಲಿಂದ ಅಲ್ಲಿಗೆ ನಡೆದ ಸಾಕು. ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ರಿಟರ್ನ್ಸ್ ಬರಬೇಕು ಅಂತ ಯಾರಿಗೂ ಇರ್ತದೆ. ಆಗ ಅವ್ರು ಕೇಳಿದರು, ನೀವು ಶಾಪನ್ನು ಖರೀದಿ ಮಾಡ್ತೀರಾ ಅಂತ. ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ. ಹಾಗಿದ್ರೆ ನಾನು ಯಾರಿಗೆ ಖರೀದಿ ಮಾಡೋದಾದರೆ ಹೌದಾ? ಧಾರಾಳ. ಯಾರು ಹೀಗೆ ವೆಂಕಟಕೃಷ್ಣರು ಕೇಳಿದ್ದಾರೆ.
ಬಟ್ ನೀವು ಬೇಕಂತೆ. ಆಯಿತು, ನನ್ನ ಪರಿಚಯದವರೇ, ನನಗೆ ಯಾರಾದರೆ ಅಂತಂದರೆ ಅವರು ಇಲ್ಲಿಂದ ಅವರ ವ್ಯವಹಾರಗಳನ್ನೆಲ್ಲ ಮಂಗಳೂರಿಗೆ ಶಿಫ್ಟ್ ಮಾಡಿದ್ರು, ಎಲ್ಲ ಏಜೆನ್ಸಿಗಳನ್ನೆಲ್ಲ. ಅವ್ರದ್ದು ಕನ್ಸ್ಯೂಮರ್ ಪ್ರಾಡಕ್ಟ್ ಇದ್ದವರು ಪುಸ್ತಕ ಹೇಳಿದ್ದೆಲ್ಲ ಶುರುವಿಗೆ ಸ್ವಲ್ಪ ಸಮಯ ಮಾತ್ರ ಬಂದದ್ದು. ಮತ್ತು ಅದು ಹೇಳಿದ್ದಲ್ಲ, ಅವರು ಕಲ್ತದ್ದು ಇಂಜಿನಿಯರಿಂಗ್ ಕಲಿತು ಸುಮ್ಮನೆ ಪುಸ್ತಕದ ಅಂಗಡಿಯಲ್ಲಿ ಕುಳಿತು ಆಗಲೇ ಅವರಿಗೆ ಅಂದಾಜು ಆಗಿದೆ 89-91ರಲ್ಲಿ ಮಂಗಳೂರಿಗೆ ಶಿಫ್ಟ್ ಮಾಡುವಾಗ ಇವರಿಗೆ ಒಪ್ಪಿಸಿ ಹೋದರು. ಆಮೇಲೆ 2006ರ ತನಕಿದ್ದೆ. ಮತ್ತು ಯಾಕೋ 2007ರ ನಂತರ ಸ್ವತಂತ್ರವಾಗಿರುವಂತ ಅನಿಸಿತು. ಆದರೂ ಸಹ ಹೇಳಿದೆ, ನಾನು ನಿಮ್ಮನ್ನು ಏಕಾಏಕಿ ಒಮ್ಮೆಲೆ ಬಿಡುವುದಿಲ್ಲ, ಸಂಬಳ ಬೇಡ, ಮೊದಲು ಸಂಬಳ ಕಮಿಷನ್ ಎರಡೂ ಇತ್ತು ನನಗೆ ಪುಸ್ತಕ ಸೇವೆ ಮಾಡಿದ್ದಕ್ಕೆ 40 ಕೋಟಿ ಕಾಲದಲ್ಲಿ. ನನಗೆ ನೀವು ಪುಸ್ತಕ ಮಾರಾಟ ಮಾಡಿದ್ದಕ್ಕಷ್ಟೇ ಕಮಿಷನ್ ಕೊಡಿ, ನಾನು ಬಿಡುವುದಿಲ್ಲ ಹೇಳಿ ಒಂದು 2 ವರ್ಷ ಅವರ ಶಾಪಿಂದಲೇ ಪುಸ್ತಕ ಖರೀದಿ ಮಾಡ್ತಿದ್ದೆ. ಖರೀದಿ ಮಾಡಿ ಸೇಲ್ ಆದ್ದು ಮಾತ್ರ ಲೆಕ್ಕ ಕೊಟ್ಟು, ಅಲ್ಲಿ ನಿಮ್ಮ ಅಂಡರ್ ಅಂತ ಬೇಡ, ಸ್ಯಾಲ್ರಿ ಬೇಡ, ನಾನು ಬಂದ ದಿವಸ ಪುಸ್ತಕ ಮಾರಾಟ ಆದ್ದು ಕಮಿಷನ್ ಕೊಟ್ಟರೆ ಸಾಕು ಅಂತೇಳಿ. ಮತ್ತು ಯಾಕೆ ಗೊತ್ತಿಲ್ಲ, ಸುಮಾರು ಜನ ಹೇಳಿದರು ಅಲ್ಲಿ ನೀವು ಇಲ್ಲ ಅಂತ ಗೊತ್ತಾಗ್ತದೆ, ಪುಸ್ತಕ ಪಬ್ಲಿಷರ್ಸ್ ಎಲ್ಲ ನೀವು ಯಾಕೆ ನಮ್ಮನ್ನು ಕಾಂಟ್ಯಾಕ್ಟ್ ಆಗಲಿಲ್ಲ, ನೀವೇ ಸ್ವತಂತ್ರವಾಗಿ ಮಾಡ್ಬೋದಲ್ಲ. ಅದಾಗಲೂ ಸಹ ನನಗೆ ಸ್ವಂತ ಮಾಡಬೇಕು ಧೈರ್ಯ, ಸ್ವತಂತ್ರವಾಗಿರಬೇಕು ಅಂತ ಇತ್ತು ಅಷ್ಟಲ್ಲದೆ ಸ್ವಂತ ಮಾಡಬೇಕು ಅಂತ ಇರಲಿಲ್ಲ. ಸ್ವತಂತ್ರ ಬೇರೆ, ಸ್ವಂತ ಬೇರೆ. ಸೊ ಆ ಟೈಮ್ನಲ್ಲಿ ನಮ್ಮ ಸತ್ಯಮೂರ್ತಿ ಹೆಬ್ಬಾರು ಅವರು ದೀಪ ಬುಕ್ ಹೌಸ್ ಅಂತೇಳಿ, ಹೌದು, 3 ಕೋಣೆ ಒಂದು ಬಿಲ್ಡಿಂಗ್ನಲ್ಲಿ ಅವರು ಕಾರ್ಯಾಚರಣೆ ಇತ್ತು ಅವ್ರದ್ದು. ನಾವು ಒಂದೇ ಊರಿನವರು. ಹೀಗೆ ಮಾತಾಡ್ತಾ ಅವರು ಬಾಂಬೆಯಿಂದ ಇಲ್ಲಿ ಜಸ್ಟ್ ಬಂದದ್ದು, ಶಿವಾಜಿಯಲ್ಲಿದ್ದರು. ಅವ್ರದ್ದಾಗಿ ಪುಸ್ತಕದ್ದೇ ಇತ್ತು ಮೈನ್, ಅವರ ಡ್ರಾಯಿಂಗ್ ಪುಸ್ತಕಗಳೆಲ್ಲ. ಹಾಗೆ ನಾವು ಎಕ್ಸಿಬಿಷನ್ ಎಲ್ಲ ಮಾಡುವ ಅಂಥೇಳಿ ಅವರು ತುಮಕೂರಲ್ಲಿ ಅಲ್ಲಿ ಇಲ್ಲಿ ಪುಸ್ತಕ ಮೇಳ ಮಾಡಿದ್ದು ನನ್ನ ಕಿವಿಗೆ ಹಾಕಿದರು. ಆಗ ನಾನು ಅಲರ್ಟ್ ಆದಾಗ ಹೇಳಿದಲ್ಲ, ಸ್ವಲ್ಪ ಧೈರ್ಯ, ಹೌದು, ಏನೋ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಿತ್ತು. ಅದು ಭಾರಿ ಒಳ್ಳೆ ಸೇಲ್ ಆಯಿತು ತುಮಕೂರಲ್ಲಿ ಅಂತ ಹೇಳಿದರು. ಹಾಗಿದ್ರೆ ನಾವು ಜಾಯಿಂಟಾಗಿ ಮಾಡೋಣ ಅಂತೇಳಿದೆ. 2007-8ರ ಟೈಮಿಗೆ ಮಾಡುವ ಅಂತ ಹೇಳಿದರು. ಸುಮಾರು ಕಡೆ ತುಮಕೂರು, ಚಿಕ್ಕಮಗಳೂರು, ಹಾಸನ, ಸಿರ್ಸಿ, ಹೊನ್ನಾವರ. ಸಿರ್ಸಿ 2011ರಿಂದ ಭಾಳ ವರ್ಷ ಹೈಯೆಸ್ಟ್ ಸೇಲ್ಸ್ ನಮಗೆ ಸಿರ್ಸಿಯಲ್ಲಿ. ಅದು ರಾಘವೇಂದ್ರ ಕಲ್ಯಾಣ ಉಂಟಾದರೆ ನಮಗೆ ಹಾಲ್ ಫ್ರೀ ಬಿಟ್ಟು ಕೊಡ್ತಿದ್ರು, ಗುರ್ತ ಇಲ್ಲ ಅರ್ಥ ಇಲ್ಲ, ಆದರೂ ನಾವು ಸ್ವಲ್ಪ ಕೊಟ್ಟೇ ಬರ್ತಿದ್ದೆವು. ಆಗೆಲ್ಲ ಪುಸ್ತಕ ಬಂದು ಬೆಚ್ಚಲಿಕ್ಕೆ ಪುರ್ಸೋತಿಲ್ಲ. ಅಂದರೆ ಅವರು ಡೆಮೋ ಕೊಡ್ತಿದ್ರು ಡ್ರಾಯಿಂಗಿನದ್ದು, ಮಕ್ಕಳು ಅಮ್ಮನನ್ನು ಹೇಳ್ಕೊಂಡು ಬರ್ತಿದ್ರು. ಇದು ಎಂತ ಅಂತ ಹೇಳಿದ್ರೆ ಈಗ ಮಕ್ಕಳನ್ನು ಹೇಳ್ಕೊಂಡು ಹೋಗೋದು ಪುಸ್ತಕ. ಅದು ಸರಿ ಉಲ್ಟಾ, ಯಾಕಂದರೆ ಅಷ್ಟು ಅವರಿಗೆ ಇದಾಗಿದೆ, ತಲೆ ಒಳಗೆ ಹೋಗ್ತಿದೆ ಪುಸ್ತಕ ಬೇಕು ಅಂತೇಳಿ. ಅಂಥ ಒಂದು ವಾತಾವರಣ ಕ್ರಿಯೇಟ್ ಆಗಬೇಕು ಅಂತ. ಕರೆಕ್ಟ್, ಇದು ಒಳ್ಳೆ ವಿಷಯ ಅಲ್ಲ. ಡ್ರಾಯಿಂಗ್ ಹೇಗೆ ಅಂತೇಳಿದ್ರೆ ಅಂತೇಳಿ ಬರೆಯೋದು ಬೋರ್ಡಲ್ಲಿ, ಹೀಗೆ ಮಾಡೋದು. ಈಗ ಆನೆ ಆಯಿತು ಅಂತ, OMCE ಸೈಕಲ್ ಆಯಿತು. 2 O ಮಾಡಿದರು, M ಹೀಗೆ ಬರೆದ್ರು, C ಹೀಗೆ ಬರೆದು ಸೈಕಲ್ ಆಯಿತು. ಇಂಥದ್ದೊಂದು 4 ಕ್ಲಾಸ್ನಲ್ಲಿ ಹೇಳ್ತಾ ಹೋದ್ರು, ಬನ್ನಿ ನಮ್ಮ ಪುಸ್ತಕ ಮೇಳ ಆಗ್ತಾ ಉಂಟು ಅಂತ ನೋಟಿಸ್ ಕೊಟ್ಟು ಹೋದರು. ಹಾಗೆ ನಮಗೆ ಅದ್ಭುತ ಸೇಲ್ಸು. ನಮಗೆ ದಾಖಲೆ 2011ರಲ್ಲಿ 75,000 ರೂಪಾಯಿ ಪುಸ್ತಕ ಮಾರಾಟ ಒಂದೇ ದಿವಸದಲ್ಲಿ ಆದದ್ದು ದಾಖಲೆ. ಅದರ ಮೊದಲು ಆಗಲಿಲ್ಲ, ಆ ನಂತರವೂ ನನ್ನ ಧರ್ಮಸ್ಥಳ, ಈಗ ನಾನು ಆಗ ಹೇಳಿದಾಗೆ ನಿಮ್ಮ ಹತ್ರ ಮಾತುಕತೆ ಆಗ್ಬೋದು, ನಮ್ಮದು ದೊಡ್ಡ ಎಕ್ಸಿಬಿಷನ್. ಬಟ್ ಇಷ್ಟು ಕಳೆದ ವರ್ಷ ಕೂಡ ಬರಲಿಲ್ಲ ಒಂದೇ ದಿನದಲ್ಲಿ. ಅಷ್ಟು ಲಕ್ಷ ಜನ ಬಂದರು ಒಂದು ದಿನದಲ್ಲಿ 75,000 ಅಂದರೆ ಲೆಕ್ಕ ಹಾಕಿ. 2011ರಲ್ಲಿ 75,000 ಅಂದರೆ ಈಗ ಎಷ್ಟು ಆಗ್ಬೋದು ಅಂತೇಳಿ. ಮತ್ತೆ ಸ್ವಲ್ಪ ಡೌನ್. ಯಾಕಂತೇಳಿದರೆ ಒಂದು ಸಲ ಮಕ್ಕಳಿಗೆ ಒಂದು ಗಿಮಿಕ್. ಈಗ ನೆಕ್ಸ್ಟ್ ಅಂತ ಹೇಳ್ತಾರೆ, ನೀನು ಅದನ್ನು ಓದೋದಿಲ್ಲ ಬರೆಯೋದಿಲ್ಲ, ಅದೆಲ್ಲ ಬೆಸಾಡಿ ಎಲ್ಲಿ ಉಂಟು ಕಳೆದ ವರ್ಷದ ಪುಸ್ತಕ ಹೇಳ್ತಾರೆ. ಆಗ ಮಕ್ಕಳು ಆಗ ನಿಮಗೆ ಗೊತ್ತುಂಟಲ್ಲ, ಒಂದು ಸಲಕ್ಕೆ ಬೇಕು ನಾನು ಅದನ್ನು ಹಾಗೆ. ಮತ್ತೆ ಕಮ್ಮಿ ಅಂತಾಗಲಿಲ್ಲ, ಸ್ವಲ್ಪ ಡೌನ್ ಹೀಗೆ ಅಷ್ಟು ನಡೀತಾ ಇತ್ತು. ಆಮೇಲೆ ನಮ್ಮ ಹುಡುಗ ಅಲ್ಲಿ ಸಿರ್ಸಿಯಲ್ಲಿ ಒಬ್ಬ ಇದ್ದ, ಮಂಜು ಅಂತೇಳಿ, ಅವನಿಗೆ ವಹಿಸ್ಕೊಡ್ತಿದ್ದೆವು. ಅಂದರೆ ಆವಾಗಲೇ ಜ್ಞಾನಗಂಗಾ ಅಂತೇಳಿ ಹೆಸರು ಇಟ್ಟಿದ್ರ? ಆಗಲೇ 2009ರಲ್ಲೇ ಇಟ್ಟಿದ್ದೆ ಜ್ಞಾನಗಂಗಾ ಅಂತೇಳಿ. ಇಲ್ಲಿ 2000ರಲ್ಲಿ ಬಿಟ್ಟ ನಂತರ ನಾನು ದೇವರಾಜವರ ಮಹಾಭಾರತ ಪುಸ್ತಕ ಮರುಮುದ್ರಣಕ್ಕೆ ಎತ್ತಿಕೊಂಡೆ. ದೊಡ್ಡ ಗಾತ್ರದ್ದು 1,000 ಪುಟದ ಪುಸ್ತಕ. ಹೌದೌದು. ಆಗ ಕ್ರೌನ್ ಸೈಜ್ನಲ್ಲಿತ್ತು. ಕ್ರೌನು 1/4 ಸೈಜ್ನಲ್ಲಿತ್ತು. ಆಗ ಸುಧಾ ತರಂಗಕ್ಕಿಂತ ಸ್ವಲ್ಪ ಸಣ್ಣ ಸೈಜು. ಆಗಲೇ ದುಡ್ಡು ಇರಲಿಲ್ಲ. ಆಗ ಏನೋ ಒಂದು ಮಾಡಬೇಕು ಅಂತ ಇತ್ತು. ಆಗ ಎಂತ ಕೂಪನ್ ಮಾಡಿದೆ, 500 ರೂಪಾಯಿ ಪ್ರಕಟಣಾ ಪೂರ್ವ. ಪ್ರಿಂಟ್ ಆದ ಮೇಲೆ 700 ಆಯಿತು ಅಂತ. ಸೊ ಒಂದು 400-500 ಪುಸ್ತಕ ಪ್ರಕಟಣಾ ಪೂರ್ವವೇ ಖರ್ಚಾಯಿತು. ಸೊ ಅಲ್ಲಿ 1 ವರ್ಷದೊಳಗೆ ಖಾಲಿ ಆಯಿತು.
ಮತ್ತೆ ಒಂದೆರಡು ವರ್ಷ ಬಿಟ್ಟು ದೇವರಾಜ ರಾಮಾಯಣವನ್ನು ಮರುಮುದ್ರಣಕ್ಕೆ ತಗೊಂಡೆ. ಹಾಗೆ ಈಗ 2007ರಿಂದ ರಾಮಾಯಣ ಮತ್ತು ಮಹಾಭಾರತ 5-6 ಸಾರಿ ಮರುಮುದ್ರಣ ಆಯಿತು ದೇವರಾಜಿಯವರದ್ದು. ಯಾಕಂದರೆ ಯಕ್ಷಗಾನ ಕಲಾವಿದರಿಗೆ ಅದು ಟೆಸ್ಟ್ ಇದ್ದಾಗೆ. ನಿಮ್ಮ ಶಿರ್ಸಿ ಹೋಗುವಾಗ ಸಹ ದೇವರಾಜಿಯವರ ಹೆಸರು ಹೇಳಿದ ತಕ್ಷಣ ಕೈ ಮುಗಿತಿದ್ರು ಹಿರಿಯರು, ಯಾರ ಹತ್ರ ಬೇಕಾದ್ರೂ ಕೇಳಿ ನೋಡಿ. ಆಗ ನಾನು ನೋಡಲಿಲ್ಲ ಅವರನ್ನು, ಅವರ ಅರ್ಥ ಸಹ ಕೇಳಲಿಲ್ಲ. ಆಮೇಲೆ CD ಅನ್ನು ಒಂದು ಕೇಳಿದೆ ಅಷ್ಟೇ, ಉತ್ತರ ಕುಮಾರ ಪೌರುಷ ಅಂತೇಳಿ. ನನಗೆ ಅನಿಸಿದ್ದೆ ಅಂದರೆ ದೇವರಾಜ ಅಭಿಮಾನಿಗಳು ಇಷ್ಟಿದ್ದರೆ ಅವರಲ್ಲಿ ಹಾಗಿದ್ರೆ ಎಷ್ಟು ನಾಲೆಜ್ ಇದ್ದಿರ್ಬೋದು ಅಂತೇಳಿ ಅವರ ಪುಸ್ತಕ ಯಾಕೆ ಮಾಡಬಾರ್ದು ಅಂತ. ಅದೇ ಸಮಯಕ್ಕೆ ಅವರ ಮಗ ಮೂರ್ತಿ ದೇವರಾಜಿಯವರು ಸಂಪರ್ಕ ಮಾಡಿದರು. ಹೀಗೆ ಮಾಡ್ಬೋದು, ಹೇಗೆ ನಿಮ್ಮದೇ ರಾಯಲ್ಟಿ ಎಲ್ಲ ಹೇಗೆ ಅಲ್ಲ, ಅದು ಈಗ ನೀವು ಅದರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನೀವು ಮಾಡೋದಾದರೆ ನಾನು ಹಾಗೆ ಕೊಡೋದಿಲ್ಲ ಯಾರಿಗೆ ಸಹ. ಬೆಂಗಳೂರಿನಲ್ಲಿ ಕೇಳಿದವರಿದ್ದಾರೆ, ನನಗೆಲ್ಲ ವಿಶ್ವಾಸ ಇಲ್ಲ ಅವರ ಹತ್ರ. ನೀವು ಮಾಡೋದಾದರೆ ಒಂದು ಯಾವುದೋ ಒಂದು ಪುಣಚ ಸೈಡು ಪಣದ ಮನೆಯಲ್ಲಿ ನಮ್ಮದು ಮಾತುಕತೆಯದ್ದು ಮೂರ್ತಿ ದೇವರಾಜಿಯವರದ್ದು ಹಾಗೆ ಮಾಡೋದು ಅಂತೇಳಿ ಮಾಡಿ ಆಯಿತು. ಅದಕ್ಕೆ ಒಂದು ಟ್ರಂಪ್ ಕಾರ್ಡ್ ಅಂತ ಹೇಳ್ಬೋದು ನನಗೆ. ಈಗ ನಿನ್ನೆ ಸಹ ನಿಮ್ಮ ಸೃಷ್ಟಿಯಿಂದ ಒಂದು ಫೋನ್ ಬಂತು, ಅವರು ಕುಂಬ್ರದಲ್ಲಿ ಮಾಸ್ಟರ್ ಆಗಿದ್ದರು, ಹೆಸರು ಮರ್ತೆ ನಾನು, ಪ್ರಕಾಶನೇ ಪುಸ್ತಕ ಉಂಟಾ ಅಂತೇಳಿ. ಬಹುಶಃ ಇವತ್ತು ಕಳಿಸಿ ಆಗಿರ್ಬೇಕು, ಅವರು ಬರ್ತಾ ಇರ್ತದೆ. ಅದು ಎವರ್ ಗ್ರೀನ್ ಪುಸ್ತಕ ಅಂತ ಹೇಳ್ತೀರಲ್ಲ ಯಾವಾಗಲೂ. ಮತ್ತು ರಾಮಾಯಣ ಮಹಾಭಾರತ ಅದು ಯಾವಾಗಲೂ ಓದುವಂಥ ಪುಸ್ತಕಗಳೇ. 2007ರಿಂದ ಹಾಗಾದ್ರೆ ಜ್ಞಾನಗಂಗಾ 7ರಿಂದಲೇ ಉಂಟು. ದೊಡ್ಡ ಮಟ್ಟಿನದ್ದು ನನಗೆ ಅಷ್ಟು ಧೈರ್ಯ ಇರಲಿಲ್ಲ ಬ್ಯಾನರ್ ಹಾಕ್ಲಿಕ್ಕೆ. ಈ ಪ್ರಕಾಶನ ಯಾವಾಗ ಸ್ಟಾರ್ಟ್ ಆಯ್ತು ಅಂದರೆ? ಅದು 2007ರಲ್ಲಿ ಮಹಾಭಾರತ ಮಾಡುವಾಗಲೇ ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಸಾಧಾರಣ ಎಷ್ಟು ಪುಸ್ತಕವನ್ನು ನೀವು ಪ್ರಕಾಶ? 100ಕ್ಕಿಂತ ಮೇಲೆ ಆಗ್ಬೋದು. 100ಕ್ಕಿಂತ ಮೇಲೆ? ಹೌದೌದು. ಅದೇ ರಾಮಾಯಣ ಭಾರತ ಅದೇ ಲೆಕ್ಕ ಹಾಕಿದರೆ 2,500-6,600 ಅಂತ ಹೇಳಿದ್ರೆ 10-12 ಪ್ರಿಂಟ್ ಅದೇ ಆಯಿತು. ಹೌದು. ಈಗ ನವಕರ್ನಾಟಕ ಸ್ವಪ್ನದವರ ಲೆಕ್ಕ ಹೇಗೆ ಅಂತ ಹೇಳಿದರೆ ಅವರದ್ದು 3,000-4,000 ಪ್ರಕಟಣೆ ಅಂತ ಹೇಳ್ತಾರೆ. ಒಂದು ಪುಸ್ತಕ 10 ಬಾರಿ ರೀಪ್ರಿಂಟ್ ಆದರೆ ಅದು 10ನೇ ಪ್ರಕಟಣೆ ಅಂತೇಳಿ ಲೆಕ್ಕ, ಒಂದೇ ಅಲ್ಲ ಅಂತ. ಕರೆಕ್ಟ್. ಹಾಗೆ ಆ ಲೆಕ್ಕದಲ್ಲಿ 100 ದಾಟ್ತದೆ. ಈಗ ಕೊರೋನಾದ ನಂತರ ಕಡಿಮೆ ಆಗಿದೆ. ಮೊದಲು ತಕ್ಕ ನಾನೀಗ ಆ ಕ್ಷೇತ್ರವನ್ನು ಸ್ವಲ್ಪ ಬಿಡಲಿಲ್ಲ, ವೃತ್ತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡ ಕಾರಣ ಅದು ಅದರಲ್ಲಿ ಕೇಳುವಂತಿದ್ದೆ. ಯಾಕಂತ ಹೇಳಿದ್ರೆ ಕೊರೋನಾ ಬಹುಶಃ ಪ್ರತಿಯೊಬ್ಬರಿಗೂ ಕೂಡ ತಟ್ಟಿದೆ. ಹೌದು, ಅದು ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಯಾವುದೇ ಒಂದು. ಸೊ ಈ ಪುಸ್ತಕ ಈ ವಿಚಾರಕ್ಕೆ ಬಂದಾಗ ಇಲ್ಲೂ ಕೂಡ ಹೌದು ಅದೇ ಸಮಸ್ಯೆ ಹೇಳಿದರೆ, ನಾನು ತಿಳಿದ ಪ್ರಕಾರ ಮಕ್ಕಳಿಗೆ ಮೊಬೈಲ್ ಕೊಡ್ತಿರ್ಲಿಲ್ಲ ಆಗ. ನನಗೆ ಸರಿಯಾಗಿ ನೆನಪುಂಟು, ಮಗ ಆಗ ವಾಟ್ಸಪ್ ಇರಲಿಲ್ಲ. ಕಾಲೇಜಿಗೆ PUCಗೆ ಹೋಗುವಾಗ ಇಲ್ಲಿ ಬಿಟ್ಟು ಹೋಗಬೇಕಿತ್ತು. ಒಂದು ಸಾರಿ ಅವ ಸಣ್ಣ ಮೊಬೈಲು, ವಾಟ್ಸಪ್ ಮೊಬೈಲ್ ಇರಲಿಲ್ಲ. ಅದು ಭಾಳ ದೊಡ್ಡ ಇಶ್ಯೂ ಇಲ್ಲಿ ಮನೆಯಲ್ಲಿ ಆಗಿದೆ. ಎಂಥದ್ದು, ಮಗ ಮೊಬೈಲ್ ತಗೊಂಡು ಹೋದ ಕಾಲೇಜಿಗೆ ಅಂತ. ಅಂಥ ಒಂದು ವಾತಾವರಣ ಇರುವ ಸಮಯದಲ್ಲಿ ಮಕ್ಕಳಿಗೆ ಪಾಠಕ್ಕೆ ಶಾಲೆಗೆ ಯಾವಾಗ ಹೋಗಲಿಕ್ಕೆ ಇಲ್ಲ ಅಂತೇಳಿ ಆಯಿತಾ, ಮಕ್ಕಳ ಕೈಗೆ ಮೊಬೈಲ್ ಬಂತ, ಅಲ್ಲಿಗೆ ಸಾಧಾರಣ ಮುಗಿಯಿತು ಅಂತ ನನ್ನ ಲೆಕ್ಕ. ಯಾಕಂತ ಹೇಳಿದರೆ ಮಕ್ಕಳಿಗೆ ಮೊಬೈಲ್ ಸಿಕ್ಕಾಯ್ತಲ್ಲ, ಇನ್ನು ಪುಸ್ತಕ ಕಡೆ ಬರುವುದು. ಹೌದು, ಅಲ್ಲಿಂದ ಅವನತ್ತಿ ಸ್ಟಾರ್ಟ್ ಅಂತೇಳಿ ನನ್ನ ಲೆಕ್ಕಾಚಾರ. ಸೊ ಈ ಪುಸ್ತಕದ ವಿಚಾರಕ್ಕೆ ಬರೋದಾದರೆ, ಈ ಒಂದು ಪುಸ್ತಕವನ್ನು ಮುದ್ರಣ ಮಾಡೋದು ಎಷ್ಟು ಕಷ್ಟ ಅಂತ. ಯಾಕಂತ ಹೇಳಿದರೆ ನಾವು ಪುಸ್ತಕವನ್ನು ನೋಡ್ತೇವೆ, ಸಾಧಾರಣವಾಗಿ ಪುಸ್ತಕವನ್ನು ನೋಡಿ ಅದನ್ನು ಓದ್ತೇವೆ ಎಲ್ಲ. ಆದರೆ ಪ್ರತಿಯೊಂದು ಪುಸ್ತಕ ಮಾಡೋದ್ರ ಹಿಂದೆ ಅದರ ಪರಿಶ್ರಮ ಇರ್ತದೆ. ಸೊ ಹಾಗಾಗಿ ಒಂದು ಪುಸ್ತಕ ಮಾಡೋದ್ರಲ್ಲಿ ಎಷ್ಟು ಪರಿಶ್ರಮ ಇರ್ತದೆ. ಪುಸ್ತಕ ಪ್ರಕಾಶಕರಿಗೆ ಏನೂ ಪರಿಶ್ರಮ ಇಲ್ಲ, ಲೇಖಕರಿಗೆ ಇರ್ಬೋದು. ಒಂದು ವಾಕ್ಯ ಬರಿಬೇಕಿದ್ರೆ ಅವರು ಬಹುಶಃ ಒಂದು ಶಬ್ದಕ್ಕೋಸ್ಕರ ಅಡಿಗರು 1-2 ದಿವಸ ವೇಟ್ ಮಾಡಿದ್ದಾರೆ ಅಂತೆ. ಅಡಿಗರು ಕಾವ್ಯ ಅದು ಆ ಲೇಖಕನಿಗೆ ಕವಿಗೆ ಮಾತ್ರ ಗೊತ್ತು. ಪಬ್ಲಿಷರಿಗೆ ನಾನು ಹೇಳುವುದಲ್ಲ, ಬೊಳಂತಗೋಡಿಯವರು ಅಷ್ಟು ದೊಡ್ಡ ಪ್ರಕಾಶಕರು 500 ಪುಸ್ತಕದಿಂದ ಮೇಲೆ ಪಬ್ಲಿಷ್ ಮಾಡಿದ್ದಾರೆ. ವೇದಿಕೆಯಲ್ಲಿ ಆಗಾಗ ಹೇಳಿ, ಪುಸ್ತಕ ಪ್ರಿಂಟ್ ಮಾಡೋದು ದೊಡ್ಡ ಸಂಗತಿಯೇ ಅಲ್ಲ, ಮಾರಾಟ ಮಾಡೋದು ದೊಡ್ಡ ಸಂಗತಿ. ಅದೀಗ ನನಗೆ ಸಾಲ ಸಿಗ್ತದೆ ಹೊಸತಿಗೆ ಅಂತ ಹೋದರೆ, ಎಷ್ಟು ಪುಸ್ತಕ ಬೇಕಿದೆ ಈಗ 100 ಪುಸ್ತಕ ಮಾಡಿ ಅಂತ ಹೇಳಿದರೆ ಮಾಡಿಕೊಡ್ತಾರೆ, ಟೈಮು ಸಹ ಕೊಡ್ತಾರೆ. ಕರೆಕ್ಟು. ಮತ್ತೆ ಅದನ್ನು ಅವರಿಗೆ ಪಾವತಿ ಮಾಡೋದು ಹೇಗೆ ಅಂತ ಇರೋದು, ಅಂದರೆ ಪುಸ್ತಕ ಸೇಲ್ ಆಗಬೇಕಲ್ಲ, ಮತ್ತೆ ಇರೋದು ಪರಿಶ್ರಮ. ಮೊದಲು ಏನಿಲ್ಲ, ಯಾಕಂದರೆ ಈಗ ಎಲ್ಲ DTP ಮಾಡ್ತಾರೆ, ಲೇಖಕರೇ ಅದರ ಪ್ರೂಫ್ ರೇಟಿಂಗ್ ಎಲ್ಲ ಅವರೇ ಮಾಡ್ತಾರೆ. ಹೌದು, ದೇವರಾಜ ರಾಮಾಯಣ ಭಾರತ ಮಾತ್ರ ನಾನು ನನ್ನ ಮಗ ಇಲ್ಲಿ ಮಿಸಸ್ ಎಲ್ಲ ನಾವೇ ಅಷ್ಟು ಸೇಲ್ ಮಾಡಿದ್ದು. ಹಾಗೆ ಯಾರು ಸಿಕ್ಕಲಿಲ್ಲ ಅಲ್ಲಿ. ನಮಗೆ ಒಳ್ಳೆಯವರು DTP ಅವರು ಸಿಕ್ಕಿದ್ದಾರೆ, ಜಯಲಕ್ಷ್ಮಿ ಅಂತೇಳಿ, ರಾಜೇಶ್ ಪ್ರೆಸ್ಸಲ್ಲಿ ಭಾಳ ಒಳ್ಳೆಯವರು. ಅಲ್ಲಿ ಪುಸ್ತಕದಲ್ಲಿ ತಪ್ಪಿದ್ರು ಸಹ ಅವರು ಸರಿ ಮಾಡಿ ಅವರು DTP ಮಾಡುವ. ಈಗಲೂ ಕೂಡ ಸಾಧಾರಣ ಪುತ್ತೂರಿನ ಸುಮಾರು ಜನ ಅಲ್ಲೇ. ಹೌದು, ಅದು ಭಾಳಷ್ಟು ಜನತೆಗೆ ನಾನೇ ಪರಿಚಯ ಮಾಡಿದ್ದೇನೆ. ಈಗ ಆಮೇಲೆ ಪರಿಚಯ ಮಾಡೋದು ಕಮ್ಮಿ ಮಾಡಿದ್ದೇನೆ, ಯಾಕೆಂದರೆ ದಯವಿಟ್ಟು ಕಳಿಸಿಡಿ ಪ್ರಕಾಶ್ ಅಣ್ಣ ಅಂತ ಹೇಳ್ತಾರೆ. ಯಾಕೆಂದರೆ ಅವರಿಗೆ ವರ್ಕ್ ಲೋಡ್ ಅಷ್ಟುಂಟು.
ಅವರು ರಾಜೇಶ್ವರಸಿನಲ್ಲಿದ್ದವರು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಾಗೆ ಅಂಥವ್ರು ಸಿಕ್ಕಿದ್ರೆ ನಮಗೆ ಯಾವುದು ಕಷ್ಟ ಅಲ್ಲ. ಲೇಖಕರು ಪ್ರೂಫ್ ನೋಡ್ತಾರೆ. ಅದನ್ನು ಈಗ ಮೊದಲನಾಗೆ ಮೊಳೆಜೋಡಿಸೋ ಕೆಲಸ ಇಲ್ಲ. ಪ್ರೆಸ್ಸಿಗೆ ಮೇಲ್ ಮಾಡಿದ್ರೆ ಆಯಿತು. 2 ದಿವಸದಲ್ಲಿ ಪುಸ್ತಕ ಪ್ರಿಂಟ್ ಆಗಿ ಅಂಗಡಿ ಬಾಗಿಲಿಗೆ ಬಂಡ್ಲು ತಂದು ಬೀಳ್ತದೆ. ಈ ಮಾರಾಟ ಮಾಡೋದು ಎಷ್ಟು ಕಷ್ಟ ಆಗ್ತಾ ಇತ್ತು ಒಂದು ಪುಸ್ತಕ? ಮಾರಾಟ ಮಾಡೋದು ಸ್ವಲ್ಪ ನಮ್ಮ ಕಾಂಟ್ಯಾಕ್ಟ್ ಮೇಲೆ ಉಂಟು. ಅವರಿಗೆ ಯಾವ್ದು ಆಸಕ್ತಿ ನೋಡ್ಬೇಕು ನಾನು. ಕೃಷಿಕರು ಕೃಷಿ ಪುಸ್ತಕ ಓದುವ ಅಂದರೆ ಯಾವುದು ಇತ್ತೀಚಿನದು ಲೇಟೆಸ್ಟ್ ಬಂದಿದೆ, ನರೇಂದ್ರ ಇದೆ, ಇರ್ಲಾರ್ದ ಬದನಾಜೆ, ಹೀಗೆ ಅಂಥದ್ದೆಲ್ಲ ತೋರಿಸ್ಬೇಕಾಗ್ತದೆ. ಆಮೇಲೆ ತೇಜಸ್ವಿ ಪುಸ್ತಕ ಯಾರಿಗೆ ಆಸಕ್ತಿ ಅವರಿಗೆ ಅದೇ ಒಂದು ಸೆಕ್ಟರ್. ಯಕ್ಷಗಾನ ಕಲಾವಿದರು ತಕ್ಷಣ ನಮಗೆ ಅದನ್ನು ಆ ಕಡೆ ರ್ಯಾಕಿಗೆ ಹೋಗ್ಬೇಕು ನಾವು. ಅವರಿಗೆ ನೀವು ಬೇರೆ ಕೃಷಿದ್ದೆಲ್ಲ ತೋರಿಸಿದರೆ ಪ್ರಯೋಜನ ಇಲ್ಲ, ನಮ್ಮ ಸಮಯ ವೇಸ್ಟ್ ಮಾಡಬೇಕಷ್ಟೇ. ಅವ್ರದ್ದು ಸರಿ ಹಿನ್ನೆಲೆ ಎಲ್ಲ ಗೊತ್ತಿದ್ದ ಮೇಲೆ ನಾವು ಅಲ್ಲಿ ಕರ್ಕೊಂಡೋಗಿ ಇಟ್ಕೊಳ್ಳಿ, ಇದು ಒಳ್ಳೇದುಂಟು, ಹೊಸ ಪುಸ್ತಕ ಇದು ಒಳ್ಳೇದುಂಟು ಅಂತ. ಆಗೆಲ್ಲ ಬಂದು ಕಲಾವಿದರು ಸಹ ಕೇಳ್ತಿದ್ರು ನಮ್ಮಲ್ಲಿ. ಮೊದಲನೇ ಕಲಾವಿದರು ಹಾಗೆ ಅಧ್ಯಯನದಲ್ಲಿ ಕಮ್ಮಿ. ಹೌದು, ಯಾವುದು ಒಳ್ಳೇದುಂಟು ನೋಡಿ. ನಾವು ಒಳ್ಳೇದು ಯಾವುದಂತಿಲ್ಲ, ಇದು ಪುಸ್ತಕ ಜಾಸ್ತಿ ಸೇಲ್ ಆಗ್ತದೆ. ಆಗ ಒಂದು ನೀವು ಕೂಡ ಅಧ್ಯಯನ ಮಾಡಬೇಕಾಗ್ತದೆ. ನಾನು ಸ್ವಲ್ಪ ಆದರೂ, ನಾನು ಅದನ್ನೇ ಹೇಳೋದು ನನ್ನ ಜೊತೆ ಇರುವವರಿಗೆ, ನೀವೊಂದು ಸ್ವಲ್ಪ ಆದರೂ ಪುಸ್ತಕ ಓದಿ. ಇಲ್ಲದ್ರೆ ನಿಮಗೆ ಖಾಲಿ ಬಿಸ್ನೆಸ್ ಅಂತಂದರೆ ಪುಸ್ತಕವೇ ಯಾಕೆ, ಐಸ್ ಕ್ಯಾಂಡಿ ಮಾರಿ ಅಂತ ಹೇಳೋದು ಅಲ್ವಾ? ನಿಮಗೆ ಬಿಸ್ನೆಸ್ ಅಲ್ಲ ಬೇಕಾದ್ದು, ವ್ಯಾಪಾರ ಅಲ್ಲ, ಪುಸ್ತಕ ಯಾಕೆ? ಅದನ್ನು ತಮಾಷೆಯಾಗಿ ಹೇಳಿದ್ದುಂಟು. ಆದರೆ ಅದು ಆಸಕ್ತಿ ತನ್ನಿಂದ ತಾನೇ ಬರಬೇಕಷ್ಟೇ ಅಲ್ಲದೆ ನಾವು ಹೇಳಿ ಬರುವಂಥದ್ದು. ಸಾಧಾರಣ ನೀವು ಎಷ್ಟು ಪುಸ್ತಕವನ್ನು ಓದಿರ್ಬೋದು ಇವರಿಗೆ? ಲೆಕ್ಕ ಅಂದಿರಲಿಲ್ಲ, ಅಂದಾಜು 1000 ಆದಿತ್ತು. ನಾನೀಗ ಮೊನ್ನೆ ಒಂದು ಕೆಟ್ಲಾಗ್ 700-800 ಪುಸ್ತಕ ಅದ ಪಬ್ಲಿಷರು ಸಾಹಿತ್ಯ ಪ್ರಕಾಶನದವರು PDF ಗಳಿಸಿದರು. ಅದರಲ್ಲಿ ಹಿಂದಿನ ಪುಸ್ತಕ ಎಲ್ಲ ನೋಡ್ತೇನೆ, ಇದೆಲ್ಲ ನಾನು ಓದಿದ್ದೆ, ಇದು ಒಳ್ಳೆದುಂಟು ಇದು ಒಳ್ಳೆದುಂಟು ಎಲ್ಲ ನಾನೇ ಟಿಕ್ ಮಾಡ್ತದೆ. ಇದು ಒಂದು ಪಬ್ಲಿಷರ್ ಇದೆ ಹೇಳಿದ್ದು. ನಾನು ಇನ್ನೊಂದು ಕೇಳಬೇಕಾದದ್ದು, ಈ ಪುಸ್ತಕ ಸೇವೆಯನ್ನು ಮಾಡ್ತಾ ಇರಬೇಕಾದ್ರೆ ನಿಮಗೆ ಒಂದು ಸಲ ಸಹ ಇಲ್ಲ ಇದು ಬಿಟ್ಟು ಬಿಡುವ ಆಗುದಿಲ್ಲ ಅಂತ ಅನಿಸಿದ್ಯಾ? ಇಲ್ಲ ಅನ್ನಿಸ್ಲೇ ಇಲ್ಲ. ನಾನು ಒಂದೇ ಹೇಳೋದು, ನಿಮಗೆ ಎಷ್ಟೋ ಕಡೆ ಸೋಲಾದ್ದುಂಟು. ಅದಕ್ಕೆ ಕೇಳಿದ್ದೆ, ಯಾಕಂದ್ರೆ ಈಗ ಎಷ್ಟೋ ಜನ ಹೇಳ್ತಾರೆ ಈ ಪುಸ್ತಕವನ್ನ ಪಬ್ಲಿಷ್ ಮಾಡುವಂಥದ್ದು, ಮಾರಾಟ ಮಾಡುವಂಥದ್ದು ಅದೊಂಥರ ಸೋಲಿನ ಒಂದು ಸೋಲು. ಈಗ ಎಷ್ಟೋ ಕಡೆ ಸೋಲಾದರೂ ಸಹ ಇದು ನಾನು ಹೇಳೋದಲ್ಲ, ಇತರರು ಹೇಳಿದ್ದುಂಟು. ಪ್ರಕಾಶರೇ, ನಿಮಗಿಲ್ಲಿ ವ್ಯಾಪಾರ ಆಗಲಿಲ್ಲ, ಆದರೆ ನಿಮ್ಮ ಮುಖದಲ್ಲಿ ಚೂರು ಸಹ ಬೇಸರ ಇಲ್ಲ ಅಂತೇಳಿ. ಅದು ನಮಗೆ ಬೇಸರ ಆಗಬಾರ್ದು. ನಮಗೆ ಗೆಲುವು ಸಿಕ್ಕಿದಾಗ ಹೇಗೆ ಸಂಭ್ರಮ ಆಗ್ತದೆ, ಹಾಗೆ ಸೋಲುಗ ಸಂಭ್ರಮ ಆಗದಿದ್ದರೂ ಸಹ ಬೇಸರ ನಮಗೆ ಆಗಬಾರ್ದು. ಸಂಭ್ರಮ ಅಂತೇಳಿ ಖಂಡಿತ ಯಾರಿಗೂ ಆಗಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಆ ಮಟ್ಟಕ್ಕೆ ಇಳಿಲೇಬಾರದು. ಇದೇನೋ ನನಗೆ ಒಂದು ಪಾಠ. ಆದರೆ ನನಗನ್ಸೋದು ಏನಂತ ಹೇಳಿದ್ರೆ, ಸರಸ್ವತಿ ಬಹುಶಃ ನಿಮ್ಮ ಕೈ ಬಿಡಲಿಲ್ಲ. ಅದು ಖಂಡಿತ ಇರಬಹುದು ಅಂತ ಅನಿಸ್ತದೆ. ಯಾಕೆಂತ ಹೇಳಿದರೆ ಅನಿಸ್ತಾ ಉಂಟು ನನಗೆ, ಏನೋ ಅದು ನಂಟು ಅದು ಇನ್ನದು ಗಂಟಾಗಿ ಉಳಿದಿದೆ ಅಂತ. ಹೌದು, ಖಂಡಿತವಾಗಿ. ಯಾಕಂದ್ರೆ ನಮಗೆಲ್ಲ ಪುತ್ತೂರಲ್ಲಿ ಪ್ರಕಾಶ್ ಅಣ್ಣ ಅಂತ ಹೇಳಿದ್ರೆ ನೆನಪಾಗುದೇ ಪುಸ್ತಕ ಅಂತ ಹೇಳಿದ್ರೆ ನೋಡಿದ್ರೆ ಪ್ರಕಾಶ್ ಅಣ್ಣ. ನಾನು ಎಷ್ಟೋ ಜನ ಮೊಬೈಲ್ ನಂಬರ್ ಕೇಳುವಾಗ ನನ್ನ ಹೆಸರು ಹೇಳಿದ್ರೆ ನಿಮಗೆ ಪ್ರಕಾಶ್ ಅಂತ ಹೇಳಿ ತುಂಬಾ ಜನ ಇರ್ಬೋದು, ನೀವು ಬುಕ್ಸ್ ಅಂತ ಹೇಳಿ ಯಾಕೆ ಅಂತ ಹೇಳುದು. ಯಾಕೆ ನನ್ನನ್ನು ಗುರುತಿಸೋದು ಪುಸ್ತಕದಿಂದ. ನೀವು ನನ್ನನ್ನು ಅಷ್ಟಕ್ಕೆ ಗುರುತಿಸಿ, ನಂಗೆ ಸಾಕು. ಕರೆಕ್ಟ್. ಪುಸ್ತಕ ಅಂತ ಹೇಳುವಾಗ ನನ್ನ ನೆನಪು ಮಾಡಿಕೊಳ್ಳಿ, ನನಗೆ ಅದು ತೃಪ್ತಿ, ನನಗೆ ಅದು ಸಂತೋಷ. ಇವನ್ ನಾವು ಎಷ್ಟೋ ಸಲ ಬೇರೆ ಬೇರೆ ಸ್ಟಾಲ್ಗಳನ್ನು ನೋಡ್ಲಿಕ್ಕೆಲ್ಲ ಹೋದಾಗ ಫಸ್ಟ್ ನೋಡುದೇ ನಮ್ಮ ಜ್ಞಾನಗಂಗಾ ಎಲ್ಲಿ ಉಂಟು ಅಂತ ಹುಡುಕುವಂತ ಸಹಜ ಇರ್ಬೋದು. ಸೊ ಈಗಲೂ ಕೂಡ ಹೇಗೆ ನಡೀತಾ ಉಂಟು ಈಗ ಈಗ ನೀವು ಲೆಕ್ಕಾಚಾರ ಹಾಕಿದ್ರೆ ಗೊತ್ತಾಗ್ಬೋದು ಅಷ್ಟೇ ಅಲ್ಲ. ಅದೇ ಸ್ಟಾಕ್ ನಾನು ಸಾಧಾರಣವಾಗಿ ಈಗ ಲಾಭದ ವ್ಯವಹಾರ ಅಲ್ಲ, ಈಗ ಏನೋ ನಡೀತಾ ಉಂಟು ಅಷ್ಟೇ. ಅಂದ್ರೆ ಕ್ಲೋಸ್ ಮಾಡುವಾಗಿಲ್ಲ ಅದನ್ನು ಏಕಾಏಕಿ. ಕರೆಕ್ಟ್. ಮತ್ತೆ ಇನ್ನೊಂದು ಎಂತಂತ ಹೇಳಿದ್ರೆ, ಆಗ ಇದ್ದಂತಹ ಪುಸ್ತಕ ಓದುಗರಿಗೂ ಈಗಕ್ಕೂ ಏನು ವ್ಯತ್ಯಾಸ ನೀವು ನೋಡಿದಾಗ? ಯಾಕಂದ್ರೆ ನೀವು 2 ಜನರೇಷನ್ ಅನ್ನು ನೋಡಿದಿರಿ, ಆಗದ ಪುಸ್ತಕ ಓದುಗ ಆಗಿರ್ಬೋದು, ಈಗ ಆಗಿರ್ಬೋದು. ಏನು ವ್ಯತ್ಯಾಸ ಅಂತ? ಈಗ ಎಲ್ಲ ಒಂದು ಫಾಸ್ಟ್ ಫುಡ್ ಹೇಳ್ತಾರೆ ಅಲ್ಲ, ಆ ರೀತಿ. ಈಗ ಕ್ಷಣ ಹೊತ್ತು ಆಣೆ ಹೊತ್ತು ಅಥವಾ ಕರುಣಾಳ ಬಾ ಬೆಳಕ್ಕೆ, ಲೈಟ್ ರೀಡಿಂಗ್ ಎಲ್ಲ ಜಸ್ಟ್ ಅಷ್ಟೇ 1-2 ನಿಮಿಷದಲ್ಲಿ ಆಗಿ ಬಿಡಬೇಕು. ಮೊದಲಾದರೆ ನಾನು ಶಾಪಿಗೆ ಸೇರುವಾಗ 89-90ರಲ್ಲಿ ಬಂದು ವಿಮರ್ಶೆದು ಯಾವುದುಂಟು ಅಂತ ಕೇಳ್ತಿದ್ರು. ಈಗ ಆ ಶಬ್ದ ಕೇಳದೆ ಎಷ್ಟೋ ವರ್ಷ ಆಯಿತು. ಸತ್ಯವಾಗಿ. ಆಗ ಓದುಗರು ಬೇರೆ ಇದ್ದರು, ಕಾರಂತರದ್ದು, ಭೈರಪ್ಪರದ್ದು, ಹೀಗೆ 2-3 ಸಾರಿ ಓದುವವರು. ಅವರ ಮರಳಿ ಮಣ್ಣಿಗೆಲ್ಲ ಎಷ್ಟು ಓದಿದ್ರು ನನಗೆ ಸಾಕು ಅಂತ ಅನಿಸ್ಲಿಕ್ಕಿಲ್ಲ. ಅವರ ಸಮೃದ್ಧ ಜೀವನಾನುಭವ ಅಂಥ ಪುಸ್ತಕಗಳಲ್ಲಿ ಸಿಕ್ಕುವಂಥದ್ದು. ಅಂಥ ಓದುಗೆ ಅಂಥ ತಾಳ್ಮೆ ಇಲ್ಲ ಈಗ ಅಂತ. ಯಾಕಂದರೆ ಬ್ಯುಸಿ ಶೆಡ್ಯೂಲ್ ಎಲ್ಲರೂ ಸಹ. ನಾವು ಜನರನ್ನು ಹೇಳಿ ಪ್ರಯೋಜನ ಇಲ್ಲ. ಯಾಕಂದರೆ ಈಗ ಮೊಬೈಲ್ನಲ್ಲಿ ಒಂದು ಕ್ಷಣದಲ್ಲಿ ಅದು ಎಲ್ಲ ನಮಗೆ ಹಾಗೆ ಫಾಸ್ಟ್ ಅಂತ ಆಗ್ತದೆ. ಮೊದಲು ಅದಿರಲಿಲ್ಲ. ಬಹುಶಃ ಈಗ 1000 ಪುಟ ಇರುವಂಥ ಪುಸ್ತಕ ಓದೋದು
ಅಪರೂಪ, ಕಷ್ಟವೇ. ಯಾಕಂದ್ರೆ ಆ ಫಾಸ್ಟ್ ಇದಕ್ಕೆ ನಾವು ಒಗ್ಗಿಕೊಂಡು ಬಿಟ್ಟಿದ್ದೇವೆ. ಪುಸ್ತಕ ನಿಮಗೆ 1,000 ಪುಟದ್ದು ಸೇಲ್ ಆದೀತು, ನಾನು ಆಗ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕಿಲ್ಲ. ಆದರೆ ಯಾಕೆಂದರೆ ಮುಂದಕ್ಕೆ ಈ ಪುಸ್ತಕ ಸಿಕ್ಕದಿದ್ರೆ ನನ್ನ ಸಂಗ್ರಹದಲ್ಲಿ ಇರಲಿ ಅಂತ ಹೇಳಿ ತಗೊಳ್ಳುವವರು ತುಂಬ ಜನ ಇದ್ದಾರೆ. ಕರೆಕ್ಟ್. ಮತ್ತೆ ಮುಂದಕ್ಕೆ ಸಿಗಲಿಕ್ಕಿಲ್ಲ. ಎಷ್ಟೋ ಪುಸ್ತಕಗಳು ಒಮ್ಮೆ ಆದರೆ ರೀಪ್ರಿಂಟ್ ಆಗೋದಿಲ್ಲ. ಯಾಕೆಂದರೆ ಈಗ 2020ರದ್ದು ಸರಿ ಅರ್ಧದಷ್ಟು ಸರ್ಕಾರದಿಂದ ಸಗಟು ಖರೀದಿಯಿಂದ ಇನ್ನೂ ದುಡ್ಡು ಬರಲಿಲ್ಲ. 21ರ ಲಿಸ್ಟ್ ರೆಡಿ ಆಗಿದೆ, ಆರ್ಡರ್ ಬರಲಿಲ್ಲ. ನೋಡಿ, 20ರಲ್ಲಿ ಪ್ರಿಂಟ್ ಮಾಡಿದ ಪುಸ್ತಕ ವರ್ಷ 4-5 ಆಯಿತು. ಎಷ್ಟೋ ಜನ ಪಬ್ಲಿಷರ್ಸು ಮತ್ತು ಲೇಖಕರು ಅವರೇ ಪಬ್ಲಿಷ್ ಕಾಯ್ತಾ ಇರ್ತಾರೆ. ನಿಜವಾಗ್ಲು 300 ಪುಸ್ತಕ ಅಂದರೆ ನಮಗೆ ಒಂದು ದೊಡ್ಡ ಸಪೋರ್ಟ್ ಆಗ್ತದೆ ಅಂತ. ಸೊ ಈಗಿನ ಲೇಖಕರಿಗೆ ನಿಮ್ಮ ಪ್ರಕಾರ ಈಗಿನ ಲೇಖಕರ ಬಗ್ಗೆ ಏನು ಹೇಳ್ತೀರಿ? ಈಗಿನ ಲೇಖಕ ಈಗ ತುಂಬಾ ಜನ ಬರ್ತಾ ಇದ್ದಾರೆ. ಈಗ ನಾವು ಕೇಳ್ತಾ ಇರ್ತೇವೆ ಏನು ಅಂತ ಹೇಳಿದ್ರೆ, ಪುಸ್ತಕ ಓದುವರಿಗಿಂತ ಜಾಸ್ತಿ ಬರೆಯೋರು ಹೆಚ್ಚಾಗಿದ್ದಾರೆ ಅಂತ. ಈಗಿನ ಲೇಖಕರು ಹೆಚ್ಚಾಗಿ ಕವನ ಬರೆಯೋದು. ಅವರಿಗೆ ನೀವು ನೀವೇ ಒಂದು ಪ್ರಶ್ನೆ ಮಾಡಿ, ನೀವು ಬೇಂದ್ರೆ ಓದಿದ್ದೀರಾ ಕೇಳಿ, ಅಡಿಗರನ್ನು ಓದಿದ್ದೀರಾ ಕೇಳಿ, ಇಲ್ಲ ಬೇಡ. ಕೊನೆಯ ಪಕ್ಷ ನೀವೊಂದು ಡುಂಡಿರಾಜ್ಯದ್ದು ಇಲ್ಲ ಅಂದರೆ ಅವರಿಗೆ ಅದೆಲ್ಲ ಬೇಡ ಅಂತ. ನಾವು ಬರೆದದ್ದೇ ಶ್ರೇಷ್ಠ ಅಂತೇಳಿ ಉಂಟು. ಇದನ್ನೇ ಉಳಿದವರು ಓದಬೇಕು ಅಂತ ಎಸ್.ಎಲ್. ಭೈರಪ್ಪರು ಒಂದು ಕಡೆ ಹೇಳಿದ್ದಾರೆ. ಇದು ನಾನು ಹೇಳುವ ಮಾತಲ್ಲ. ಕನ್ನಡದ ಲೇಖಕರು ಅಹಂಕಾರಿಗಳು, ಅವರು ಇತರರ ಪುಸ್ತಕ ಓದುವುದಿಲ್ಲ, ಹಾಗಾಗಿ ಇವರ ಪುಸ್ತಕ ಇತರರು ಓದುವುದಿಲ್ಲ. ನನ್ನ ಮಾತಲ್ಲ, ಅವರು ಹೇಳಿದ ಮಾತು ನನಗೆ ಸತ್ಯ ಉಂಟು. ಸತ್ಯ. ಯಾಕಂತ ಹೇಳಿದ್ರೆ ಅಧ್ಯಯನ ಅಂತ ಹೇಳೋದು ತುಂಬ ಅಗತ್ಯ. ಖಂಡಿತ. ಮಹಾಬಲೇಶ್ವರ ರಾಯರು ಉದಯವಾಣಿಗೆ ಆಗ ಅಂಕಣ ಬರೀತಿದ್ರು. ಆಗ ಮೊಬೈಲ್ ಎಲ್ಲ ಇದು ಅಂದರೆ ಮೊಬೈಲ್ ಬಹುಶಃ ಇತ್ತು, ವಾಟ್ಸಪ್ ಅದೆಲ್ಲ ಇರಲಿಲ್ಲ. 85% ಅವರೊಂದು ಅಧ್ಯಯನ ಮಾಡಿ ಬರೆದದ್ದು. ಅಂದರೆ ನಿಮ್ಮ ರಿಜಿಸ್ಟ್ರಲ್ಲಿ ನಿಮಗೆ ಗೊತ್ತಿರ್ಬೋದು, ಕಾಲೇಜಿನಲ್ಲಿ ಯಾರು ಲೆಕ್ಚರ್ಸು ಎಲ್ಲ ದಾಖಲೆ ಆಗಿರ್ತದೆ. ಆ ದಾಖಲೆ ಆಧಾರದಲ್ಲಿ 85% ಲೆಕ್ಚರ್ಸು ಲೈಬ್ರರಿಯಿಂದ ಪುಸ್ತಕಗಳನ್ನು ತಗೊಳ್ಳಿಲ್ಲ. ಹಾಗಿದ್ರೆ ಸ್ವಂತ ಖರೀದಿ ಮಾಡಿದಾರ? ಬಹುಶಃ ಅದು ಇಲ್ಲ, ಮಾಡಲೇ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಎಲ್ಲೋ ಕಾಲೇಜಿನಲ್ಲಿ ಒಬ್ಬರ ಇರ್ಬೋದು, ಬಿಟ್ಟರೆ ಖರೀದಿಯೂ ಮಾಡೋದಿಲ್ಲ, ಓದುವ ಇಲ್ಲ, ಅಧ್ಯಯನವೂ ಇರೋದಿಲ್ಲ ಅಂತೇಳಿ. ಈಗ ಒಬ್ಬ ಮೇಸ್ತ್ರಿಗೆ ಅವನಿಗೆ ಟ್ಯಾಪಿ, ಗುಂಡು, ಚಟ್ಟಿ, ಅವನಿಗೆ ಎಂತೆಲ್ಲ ಬೇಕು, ಅವನದು ಸಾಹಿತ್ಯ ಯಾವ ಪುಸ್ತಕ ಇದು ಕೆಲಸಕ್ಕೆ ಕೊಂಡೋಗ್ತಾನೆ. ಒಬ್ಬ ಆಚಾರಿಗೆ ಏನೆಲ್ಲ ಬೇಕು ಎಲ್ಲ ಹತ್ರ ರೆಡಿ ಇರ್ತದೆ. ಶಿಕ್ಷಕರೇ ನಿಮ್ಮ ಬಳಿ ಏನುಂಟು ಅಂತ ಅವರ ಪ್ರಶ್ನೆ. ಮಕ್ಕಳಿಗೆ ಪಾಠ ಮಾಡ್ತೀರಲ್ಲ, ನಿಮ್ಮ ಹತ್ರ ನಿಮ್ಮಲ್ಲಿ ಏನಿದೆ ಅಂತ ಹೇಳಿ. ಅಲ್ಲ, ದಿನ ಕ್ಲಾಸ್ ಮಾಡಬೇಕಂದ್ರೆ ಅಷ್ಟು ಬೇಕಾಗ್ತದೆ ತಲೆಯಲ್ಲಿ. ಹೌದು. ಎಷ್ಟು ಜನ ಶಿಕ್ಷಕರು ಪುಸ್ತಕದ ಅಂಗಡಿಗೆ ಬರ್ತಾರೆ. ಕೆಲವರು ಬರ್ತಾರೆ ಸಿಟ್ಟು ಮಾಡಿಕೊಂಡು ಬರ್ತಾರೆ, ನಮಗೆ ಟೈಮ್ ಇಲ್ಲ, ಅವರೊಂದು ಹೆಡ್ ಮಾಸ್ಟ್ರು ಕಳಿಸಿದರು, ಅವರಿಗೆ ಕೆಲಸ ಇಲ್ಲ, ಬೇರೆ ಮಕ್ಕಳು ಓದಿದಿಲ್ಲ, ಎಂಥದಕ್ಕೆ ಇದು, ಇದಕ್ಕಿಂತ ಬೇರೆ ಏನಾದರೂ ಕೊಡ್ಬೋದಿತ್ತಲ್ಲ, ಪೆನ್ನು ಪೆನ್ಸಿಲ, ಬರೆಯುವ ಪುಸ್ತಕವ, ಸ್ಟೀಲ್ ಅಂತೇಳಿ ಹೀಗೆ ಹೇಳುವವರಿದ್ದಾರೆ. ನಿಮಗೆ ನಿರಾಸೆ ಆದದ್ದು ಕೂಡ ಉಂಟಾ? ಇಲ್ಲ, ನಿರಾಸೆ ಇಲ್ಲ. ನಾನು ಹೇಳಿದೆ, ಎಲ್ಲರೂ ಸೇಲ್ ಮಾಡ್ಲಿಕ್ಕೆ ಹೋದಾಗ ಅದು ಎಷ್ಟೋ ಅನುಭವ ಆಗಿದೆ. ಯಾಕಂದ್ರೆ ಕೆಲವರು ನೋಡುವ ರೀತಿ ಅಲ್ಲ, ಅದು ಎಷ್ಟೋ ಕಡೆ ಸನ್ಮಾನವಾಗಿದೆ, ಎಷ್ಟೋ ಕಡೆ ಅವಮಾನವಾಗಿದೆ. ನಾನು ಎರಡನ್ನು ಈಕ್ವಲ್ ಆಗಿ ತಗೊಂಡಿದ್ದೇನೆ. ಕರೆಕ್ಟ್. ಸನ್ಮಾನ ಆಗುವಾಗ ಏನು ಬಹಳ ಸಂಭ್ರಮಿಸಲಿಲ್ಲ, ಅವಮಾನ ಆಗೋದು ನನಗೆ ಅಲ್ಲಲ್ಲ. ಈಗ ಅವ್ರು ಹೇಳಿದ್ದು ಸ್ವಲ್ಪ ನಿಮ್ಮ ಮನೆಗೆ ಬಂದರೆ ನೀವು ಬರಬೇಡಿ ಅಂತ ಹೇಳಿದ್ದಲ್ಲ, ಪುಸ್ತಕ ಬೇಡ ಅಂತ ಹೇಳಿದ್ದಲ್ಲ. ಕರೆಕ್ಟ್. ನನ್ನನ್ನಲ್ಲ, ಪುಸ್ತಕಕ್ಕೆಲ್ಲ, ಅದು ಅವರ ಸಂಸ್ಕೃತಿ. ಪುಸ್ತಕ ಸಂಸ್ಕೃತಿ ಇಲ್ಲ ಅವರಿಗೆ ಪಾಪ ಇಲ್ಲಿ, ಅದನ್ನಲ್ಲೇ ಬಿಟ್ಟದ್ದುಂಟು. ಬಹುಶಃ ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಅದನ್ನೇ ಹೇಳೋದು, ಅವಮಾನವನ್ನು ಮತ್ತೆ ಸನ್ಮಾನ ಎರಡು ಒಂದೇ ರೀತಿ ನಾವು ತಗೊಳ್ಬೇಕು ಅಂತ. ಆಗಲೇ ಅದರಲ್ಲಿ ಇರೋದು ಜೀವನ ಅಂತೇಳಿ. ಕರೆಕ್ಟ್. ಸೊ ಈವರೆಗೆ ಎಷ್ಟು ಪುಸ್ತಕಗಳು ಸಾಧಾರಣವಾಗಿ ಸೇಲ್ ಆಗ್ಬೋದು ಜ್ಞಾನಗಂಗದಿಂದ? ನನ್ನ ಮೊದಲ ಟರ್ನ್ ಓವರ್ ಕೊರೋನಾಕ್ಕಿಂತ ಮೊದಲು ಯಾರು ಹೇಳಿದ್ರು ನಂಬಲಿಕ್ಕಿಲ್ಲ, ಹತ್ತಿರ 1/2 ಕೋಟಿ ಬರ್ತಿತ್ತು. ಅದು ಎಲ್ಲಿಯೂ ಹೇಳ್ತಿರ್ಲಿಲ್ಲ. ಆದರೆ ಈಗ ಅದರ ಅರ್ಧಕ್ಕೆ ಇಳಿದಿರ್ಬೋದು, ಅಷ್ಟು ಸಹ ಇಲ್ಲ ಈಗ ನಿಜವಾಗಿ. ಆದರೆ 1/2 ಕೋಟಿ ಇದ್ದದ್ದು 1 ಕೋಟಿಗೆ ಮುಟ್ಟಬೇಕಿತ್ತು. ರೇಟ್ ಅಷ್ಟು ಜಂಪ್ ಆಗಿದೆ. ಹೌದು. ಅಂದರೆ ಅಂಗಡಿಯಲ್ಲಿ ಹೇಳಿದ್ದಲ್ಲ, ಮಳಿಗೆಯಲ್ಲಿ ಅಲ್ಲ. ನನ್ನೊಟ್ಟಿಗೆ ಒಂದು 10-16 ಜನ ಇದ್ದರು ಪುಸ್ತಕ ಮಾರಲಿಕ್ಕೆ ಹೋಗುವವರು. ಜಾತ್ರೆ, ಉತ್ಸವ, ಬ್ರಹ್ಮಕಲಶ, ಮದುವೆ, ಉಪನಯನ, ನೇಮ, ಕೋಲ, ಎಲ್ಲಿಯೆಲ್ಲ ಜನ ಸೇರ್ತಾರೆ ಅಲ್ಲೆಲ್ಲ ಪುಸ್ತಕ ಅಂತ. ಹೌದು. ಬಹುಶಃ ನೀವು ಆ ಸಮಾರಂಭಗಳಿಗೆ ಹೋದದ್ದೇ ಜಾಸ್ತಿ, ಅದರಲ್ಲಿ ಜಾಸ್ತಿ. ಆಗಲೇ ಹೇಳಿದ್ದುಂಟು ನನಗೆ 90% ವ್ಯಾಪಾರ ಹೊರಗಡೆ, 10% ಮಾತ್ರ ಎಲ್ಲಿಯದ್ದು ಅಂತೇಳಿ. ಕರೆಕ್ಟ್. ಈಗ ಇನ್ನೊಂದು ಆಗಿದೆ ಏನು ಅಂತ ಹೇಳಿದ್ರೆ, ಎಲ್ಲ ಅಂಗಡಿಯೇ ಬಂದು ಖರೀದಿಸಬೇಕು ಅಂತ ಕಾಯ್ತಾ ಇರ್ತಾರೆ ಅಂತ ಈಗಲ.
ಈಗ ಇಲ್ಲ, ಎಲ್ಲ ಆನ್ಲೈನ್ ಎಲ್ಲ ಆನ್ಲೈನ್ ಮೊರೆ ಹೋಗಿದ್ದಾರೆ. ಯಾಕಂದರೆ ಮೇಯ್ನ್ ಅಂತೇಳಿ ಈಗ ನಮ್ಮ ಶಾಪಿನಲ್ಲಿ ಈಗ ನೀವು ತಗೊಂಡ್ರು ಸಹ ನೀವು ನೋಡಿರ್ಬೋದು, ನಾನು ಎಷ್ಟೋ ಸಲ ಹೇಳಿದ್ದುಂಟು, ಇದೊಂದು ಚಕ್ರವ್ಯೂಹ ಅಂತೇಳಿ. ಒಳಗೆ ನೀವು ಹೋಗ್ತೀರಿ, ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ನೀವು ಒಳಗೆ ಹೋಗೋಷ್ಟರಲ್ಲಿ 4 ವೆಹಿಕಲ್ ಬಂದಾಗ್ತದೆ, ಹೊರಗೆ ಬರಲಿಕ್ಕೆ ಗೊತ್ತಾಗೋದಿಲ್ಲ ಅಂತಾರೆ. ಅಂದರೆ ಅಲ್ಲಿ ಅಷ್ಟು ವಾಹನಗಳ ದಟ್ಟಣೆ ನಮ್ಮ ಅಂಗಡಿಯ ಕೆಳಗಡೆ. ಇದು ಕೆಲವು ಶಾಪ್ ಅಂದರೆ ನಮ್ಮ ಇದು ಬೇರೆ ಕಡೆ ಸಹ ಸಾಧಾರಣ ಇದೇ ಅನುಭವ ಇರ್ಬೋದು. ಅಷ್ಟು ಈಗಿನ ಹೊಸ ಬಿಲ್ಡಿಂಗ್ಗಳು ಮಾತ್ರ ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡಿರ್ತಾರೆ. ಹಳೆಯ ಇದರಲ್ಲೆಲ್ಲ ಎಲ್ಲಿಯೂ ವೆಹಿಕಲ್ ನಿಲ್ಲಿಸಲಿಕ್ಕೆ ಬಿಡೋದಿಲ್ಲ. ಅದೊಂದು, ಯಾಕಂದರೆ ಈಗ ವೆಹಿಕಲ್ ಇಲ್ಲದವರು ಯಾರೂ ಇಲ್ಲ. ಈಗ ಕಾರೇ ಆಲ್ಮೋಸ್ಟು. ಅವರಿಗೆ ಮಹಾಲಿಂಗೇಶ್ವರ ಗದ್ದೆಯಲ್ಲಿ ಕಾರನ್ನು ನಿಲ್ಲಿಸಿ ಪುಸ್ತಕದ ಅಂಗಡಿಗೆ ಯಾರು ಬರೋದಿಲ್ಲ. ಹಾಗಾಗಿ ಇದೊಂದು ಸಮಸ್ಯೆ ಉಂಟು. ಮತ್ತೆ ನಿಮಗೆ ಮಾರ್ಗದ ಬದಿ ಮಾಡ್ಬೋದು ಕೇಳ್ತೇವೆ. ಮಾರ್ಗದ ಬದಿ ಅಲ್ಲ, ಮಾರ್ಗದ ನಡುವೆ ಮಾಡಿದ್ರು ಸಹ ನನಗೆ ವ್ಯಾಪಾರ ಇಷ್ಟೇ, ಖರ್ಚು ಮಾತ್ರ 4 ಪಾಲು ಆದೀತು. ವ್ಯಾಪಾರ 4 ಪಾಲು ಆಗುವುದಿಲ್ಲ. ಇದು ನನ್ನ ಅನುಭವದಲ್ಲಿ ಹೇಳಿದ್ದೇನೆ. ಬಹುಶಃ ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಡಿಜಿಟಲ್ ಆಗಿ ಓದುವಂಥದ್ದು ಈಗ ಸ್ಟಾರ್ಟ್ ಆಗಿದೆ. ಅಂದರೆ ಮೊಬೈಲಲ್ಲೇ ಪುಸ್ತಕವನ್ನು ಓದುವಂಥದ್ದು ನಿಮಗೆ ಗೊತ್ತಿರ್ಬೋದು, ಡಿಜಿಟಲ್ ಮಾಡಿ ಎಲ್ಲವನ್ನು ಅಂತ. ಇದರ ಬಗ್ಗೆ ನೀವೇನು ಹೇಳ್ತೀರಿ? ಈಗ ನನ್ನ ತಮ್ಮನ ಮಗ ಇದ್ದಾನೆ ಇಲ್ಲಿ, ಅವ ಹೇಳ್ತಿದ್ದ ಅದು ಯಾವುದೋ ಒಂದು ಆ್ಯಪ್ ಉಂಟು, ಡೌನ್ಲೋಡ್ ಮಾಡಿಕೊಂಡಿದ್ದೇನೆ. ಅದರಲ್ಲಿ ಪುಸ್ತಕ, ಅದರಲ್ಲಿ ಓದುವವರಿದ್ದಾರೆ. ಅದು ಎಷ್ಟು ಒಳ್ಳೆಯದು ಅಂತ ಕಾಣ್ತದೆ. ನಿಜವಾಗ್ಲೂ ಪುಸ್ತಕದ ಫೀಲ್ ಬರುವುದಿಲ್ಲ ಅಂತ ನನ್ನ ಅನಿಸಿಕೆ. ಖಂಡಿತ. ಆದರೆ ಒಂದು ಈಗ ನನ್ನ ಪ್ರಾಯದವ್ರಿಗೆ ಕೇಳಿದರೆ ಹಾಗೆ ಹೇಳ್ತಾರೆ. ಈಗ ಮೊಬೈಲಲ್ಲಿ ನಾನು ಇವತ್ತಿಗೆ ನೋಡಿ 3 ಪೇಪರ್ ತಂದಿದ್ದೇನೆ, ಮೊಬೈಲ್ ಸಿಗ್ತದೆ ನನಗೆ, ಅದು ನನಗೆ ಆಗೋದಿಲ್ಲ. ಅದೇ ಈಗಿನ ಮಕ್ಕಳು ಹೇಳಿದರೆ ನಮಗೆ ಮೊಬೈಲಲ್ಲೇ ಸಾಕು ಅಂತ ಹೇಳ್ತಾರೆ. ಅವರು ಅದಕ್ಕೆ ಸೆಟ್ ಆಗಿದ್ದಾರೆ, ಆ ತಂತ್ರಜ್ಞಾನಕ್ಕೆ. ನಾವು ಅದಕ್ಕೆ ಸೆಟ್ ಆಗಲಿಲ್ಲ. ನಮಗೆ ಅಂದರೆ ಆ ಪುಸ್ತಕ ಮುಟ್ಟುವಾಗಲೇ, ಹೌದೌದು, ನಮಗೆ ಪುಸ್ತಕವೇ ಬೇಕು ಅಥವಾ ಪೇಪರ್ ಕೈಯಲ್ಲೇ ಬೇಕು. ಖುಷಿ ಅವರಿಗೆ ಬೇಡ, ಅವರಿಗೆ ಕೈಯಲ್ಲಿ ಮೊಬೈಲೇ ಬೇಕು. ಕರೆಕ್ಟ್. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಹುಶಃ ಪುಸ್ತಕಗಳು ಡಿಜಿಟಲ್ ಕಡೆ ಜಾಸ್ತಿ ಹೋಗುವ ಚಾನ್ಸ್ ಉಂಟು. ಈಗ ಒಬ್ಬರು ತೀರ್ಥಾರಾಮ ಒಳಗಂಬೆ ಅವರು ದೊಡ್ಡ ಸಾಧಕರು, ಗೊತ್ತಿರ್ಬೋದು, ಕೋವಿಡಲ್ಲೆಲ್ಲ ಇದ್ರು. ಬಹಳ ಅಧ್ಯಾತ್ಮದ ಪುಸ್ತಕ ಬರೆದಿದ್ದಾರೆ, ಯಾರು ಬರೆಯದ ವಿಚಾರಗಳೆಲ್ಲ ಬರೆದಿದ್ದಾರೆ. ಅವ್ರು ಹೇಳೋದು ಇನ್ನು ಜಾಸ್ತಿ ಆದರೆ ಒಂದು 5 ವರ್ಷ ಪುಸ್ತಕದ ಅಂಗಡಿಗಳು ಇನ್ನು ಮುಂದೆ ಇರೋದಿಲ್ಲ ಅಂತ. ಅಮೇರಿಕಾದಲ್ಲಿ ಪೇಪರ್ ಸೇಲ್ ಅಂತ ಇಲ್ಲ ಅಂತೆ, ಅಡ್ವರ್ಟೈಸ್ಮೆಂಟ್ಗೆ ಪೇಪರ್ ಆಗ್ತದೆ. ಮೊನ್ನೆ ಆ ಪೇಪರಲ್ಲಿ ನೋಡಿದ್ದು 123 ವರ್ಷ ಹಿಂದಿನ ಹಳೆಯ ಯಾವುದು ಪತ್ರಿಕಾ, ಇದು ಯಾವುದೋ ಒಂದು ಪತ್ರಿಕೆ, ಅದು ಕ್ಲೋಸ್ ಆಯಿತು ಅಂತೇಳಿ. ಪ್ರಿಂಟ್ ಆಗ್ತದೆ, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಅಲ್ಲಲ್ಲಿ ಇರ್ತಾರಂತೆ. ಅದು ಯಾರು ಬೇಕಾದ್ರೆ ತಗೊಂಡು ಹೋಗ್ಬೋದು, ಅವರಿಗೆ ದುಡ್ಡು ಬಂದಿರ್ತದೆ ಆ್ಯಡಲ್ಲಿ. ಗೊತ್ತಾಯಿತು. ಹಾಗೆ ಪರ್ಚೇಸ್ ಅಂತೇಳಿ ಮಾಡೋದಿಲ್ಲ ಅಂತ. ಮತ್ತು ಎಷ್ಟೋ ಕಡೆ ನಿಮ್ಗೆ ಗೊತ್ತಿರ್ಬೋದು, ಓದ್ತಾರೆ ಪರದೇಶದವರು, ಫಾರಿನರ್ಸು ತುಂಬ ಓದ್ತಾರೆ. ಬಟ್ ಅದು ಅದು ಓದ್ತಾರೆ, ಮತ್ತು ಅಲ್ಲಿ ಟ್ರೈನ್ ಆದರೆ ಟ್ರೈನ್ ಅಲ್ಲಲ್ಲಿ ಅವರು ಬಿಟ್ಟು ಹೋಗ್ತಾರೆ. ಅದು ಇಲ್ಲಿಗೆ ಬರ್ತದೆ, ಎಷ್ಟೋ ಪುಸ್ತಕಗಳು ಇಲ್ಲಿ ಬರ್ತದೆ ಸೆಕೆಂಡ್ ಹ್ಯಾಂಡ್ ಅಂತೇಳಿ. ತುಂಬ ಓದ್ತಾರೆ, ನಮ್ಗಿಂತ ಇಲ್ಲ. ಅವರು ಅಷ್ಟು ಮುಂದುವರಿದ್ರು ಸಹ ಅವರು ಓದೋದ್ರಲ್ಲಿ ಹಿಂದೆ ಬೀಳಲಿಲ್ಲ, ನಾನು ತಿಳಿದ ಪ್ರಕಾರ. ಕರೆಕ್ಟ್. ನಾವೇ ಹಿಂದೆ ಬಿದ್ದದ್ದು ಅಂತ. ನಮಗೆ ಬೇರೆ ಎಲ್ಲ ಬೇಕು, ಅವ್ರದ್ದು ಇಂಥ ಒಳ್ಳೆ ವಿಷಯಗಳು ಯಾವುದು ಬೇಕಾಗುವುದಿಲ್ಲ. ಕರೆಕ್ಟ್. ಸೊ ಈ ಏನು ಅಂತ ಹೇಳಿದರೆ, ಗ್ರಂಥಾಲಯಗಳನ್ನು ಜಾಸ್ತಿ ಮಾಡಿದರೆ ಏನಾದ್ರು ಸಹಾಯ ಆಗ್ಬೋದಾ? ಇಲ್ಲ, ಏನಾಗಲಿಕ್ಕಿಲ್ಲ. ಬಹುಶಃ ಈಗ ಇದ್ದ ಮುದ್ರಣಾಲಯವನ್ನೇ ಎಷ್ಟೋ ಕಡೆ ಮುಚ್ಚುತ್ತಾ ಇದ್ದಾರೆ. ಹೌದು, ಗ್ರಂಥಾಲಯ ನೋಡಿ, ಪುಸ್ತಕ ಗೂಡು ಅಂತೇಳಿ ಎಲ್ಲಲ್ಲಿ ಪಂಚಾಯತಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ನೀವು ನೋಡಿರ್ಬೋದು, ಧೂಳು ಹೊಡಿತಾ ಉಂಟು. ಮೊದಲಾದರೆ ಒಂದು ಪುಸ್ತಕ ಇಟ್ಟು ಹೋಗಲಿಕ್ಕೆ ಧೈರ್ಯ ಬರ್ತಿರ್ಲಿಲ್ಲ. ಗಂಗಾವತಿ ಬೀಚಿ ನೋಡಿ, ಪ್ರಾಣೇಶ್, ಅವರ ಎಷ್ಟೋ ಕಡೆ ಹಾಸ್ಯದ ಪ್ರೋಗ್ರಾಮಲ್ಲಿ ಹೇಳೋದಂತ ಉಂಟು, ಆ ಸರ್ಕಲ್ನಲ್ಲಿ ಒಂದು ಜೊತೆ ಚಪ್ಪಲಿ ಮತ್ತು ಒಂದು ಪುಸ್ತಕ ಇಟ್ಟು ಹೋಗಿ ಅರ್ಧ ಗಂಟೆ ಬಿಟ್ಟು ನೋಡಿ, ಚಪ್ಪಲಿ ಕಾಣೆಯಾಗಿರ್ತದೆ, ಪುಸ್ತಕ ಅಲ್ಲೇ ಇರ್ತದೆ ಅಂತ. ಕರೆಕ್ಟ್. ಅದು ಹಾಗೆ ನಾನು ಆ ಗೂಡಿನ ಅವಸ್ಥೆ ನೋಡಿ ಅಲ್ಲಿ ಧೂಳು ಹೊಡಿತಾ ಉಂಟು ಅದಕ್ಕೆ. ಹಾಗೆ ಯಾರು ಮುಟ್ಟುವವರಿಲ್ಲ. ಮೊದಲಾದರೆ ಧೈರ್ಯ ಬರ್ತಿಲ್ಲ ಅವ್ರಿಗೆ, ಪುಸ್ತಕ ಯಾರಾದರೂ ಕದೀತಾರಂತ. ಈಗ ಪುಸ್ತಕ ಕದಿಯೋರಿಲ್ಲ, ಪುಸ್ತಕ ಓದುವವರು ಕದಿಯೋದಿಲ್ಲ, ಬಿಟ್ಟೇ ಓದುವುದಿಲ್ಲ. ಕರೆಕ್ಟ್. ಸೊ ಕೊನೆಯದಾಗಿ ಬಹುಶಃ ಇಷ್ಟೊತ್ತು ಅನೇಕ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಸೊ ಈ ಪುಸ್ತಕದೊಟ್ಟಿಗಿನ ಒಡನಾಟದ ಬಗ್ಗೆ ಕೊನೆಯದಾಗಿ ನಿಮ್ಮ ಒಂದು ಮನದ ಮಾತನ್ನ ಹೇಳ್ಬೋದಾ? ಇಷ್ಟು ವರ್ಷ ನೀವು ಪುಸ್ತಕವನ್ನು ನೋಡ್ಕೊಂಡು ಬಂದ್ರಿ, ಪುಸ್ತಕದೊಟ್ಟಿಗೆ ಒಡನಾಟವನ್ನು ಮಾಡಿದ್ರಿ, ಹೇಗಿತ್ತು ಒಟ್ಟಾರೆ ಜೀವನದ ಬಗ್ಗೆ? ಅದು ಆ ಲೋಕವೇ, ಪ್ರಪಂಚವೇ ಬೇರೆ. ಅದು ಈಗ ಹೊರಗೆ ಬಂದದ್ದು ತುಂಬ ಬೇಸರ ಉಂಟು ನನಗೆ. ಯಾಕಂದರೆ ಆ ಗೆಳೆತನ, ಈಗ ನೀವೀಗ ಪುಸ್ತಕ ಓದಿದರೆ ನಮ್ಮದೊಂದು ಕಾಂಟ್ಯಾಕ್ಟೇ ಬೇರೆ. ಇನ್ನು ನನ್ನನ್ನು ನೋಡಿದ ತಕ್ಷಣ ಬರ್ತೀರಿ. ಕರೆಕ್ಟ್. ಪ್ರಕಾಶನ ಸ್ಟಾಲ್ ಇಲ್ಲಿ ಉಂಟು ಅಂತ ನನಗೆ ಆಗುವಂಥದ್ದು ಕೊಡಿ ಅಂತೇಳಿ ಎಷ್ಟೋ ಜನ ಹೇಳಿದ್ದುಂಟು. ಅದು ಪುಸ್ತಕ ಯಾವುದು ಕೇಳ್ತೀರಾ, ಕೊಡಿ, ನೀವು ಹೇಳಿದ್ದು ಅಂದರೆ ನಾನು ಓದಿ ಕೊಡೋದು ಅಂತೇಳಿ. ಅವರ ಯೋಚನೆ ಹೇಗೆ ಅಂದರೆ, ನಾನು ಪುಸ್ತಕ ಓದಿರ್ತೇನೆ, ಇದು ಒಳ್ಳೇದುಂಟು ಅಂತೇಳಿ ತಗೊಳ್ತಾರೆ ಅಂತೇಳಿ ಅಂತ. ಅದು ಈಗ
ತಪ್ಪುತ್ತಾ ಉಂಟು ಅಂತೇಳಿ ಒಂದು ಬೇಸರ ಉಂಟು. ಈಗ ಸೀದಾ ನಾವು ಕೊಡುವಂಥದ್ದು ಡೈರೆಕ್ಟ್. ಹೌದು, ಅದೇ ಯಾವುದು ಒಳ್ಳೇದಂತ ನಾವೇ ಬೇಕಾದ್ರೆ ನೋಡ್ಕೊಳ್ಬೇಕು. ಮತ್ತು ಎಷ್ಟೋ ದೊಡ್ಡ ಈಗ SL ಭೈರಪ್ಪರು ಮಳಿಗೆ ಬಂದಿದ್ದಾರೆ, ಎಷ್ಟೋ MLAಗಳು ಮಿನಿಸ್ಟ್ರುಗಳು ಬಂದಿದ್ದಾರೆ. ಓದುವ ವಿಶ್ವೇಶ್ವರ ಹೆಗಡೆ ಕಾಮಶಿರ್ಸಿ ಅವರಲ್ಲ, ಅವರು ನನ್ನ ಸ್ಟಾಲಿಗೆ ಬಂದಿದ್ದಾರೆ, ಮಾತಾಡಿದ್ದಾರೆ. ಎಷ್ಟೆಷ್ಟೋ ದೊಡ್ಡ ವ್ಯಕ್ತಿಗಳು. ಆ ಒಡನಾಟ ಅದನ್ನೆಲ್ಲ ಅದು ಮರೆಯುವಂಥದ್ದಲ್ಲ. ನನಗೂ ಅಷ್ಟೇ. ಮತ್ತು ಅವರು ವೀರೇಂದ್ರ ಹೆಗಡೆ ಅವರು ನಮ್ಮ ಸ್ಟಾಲಿಗೆ ಆಲ್ಮೋಸ್ಟ್ ಪ್ರತಿ ವರ್ಷ ಬರ್ತಾರೆ. ಒಂದು 10 ನಿಮಿಷ 15 ನಿಮಿಷ ಟೈಮ್ ಸಿಕ್ಕಿದರೆ ನಿಲ್ತಾರೆ. ಅವರ ಹತ್ರ ಒಂದು ಹಂಚಿಕೊಳ್ಳೋದಂತುಂಟು. ಯಾಕಂದರೆ ಅವರ ಧರ್ಮದರ್ಶನ ಅಂಕಡಲ್ಲ, ನಾನು ಓದ್ತಾ ಇರ್ತೇನೆ, ಭಾಳ ಖುಷಿ ಪಡ್ತಾರೆ ಅವರು. ನನಗೆ ಇಂಥ ವಿಚಾರ ಎಲ್ಲ ಖುಷಿ ಆಯಿತು ಅಂತ ಹೇಳೋದಂತುಂಟು. ಆಮೇಲೆ ನಾನು ಹೇಳಿದ ಪುಸ್ತಕಗಳನ್ನು ಇದೆ ಅಂತಂತ ಕೇಳ್ತಾರೆ ಅವರು. ಭಾಳ ಸಮಾಧಾನ. ನೋಡಿ, ಅಷ್ಟು ದೊಡ್ಡ ವ್ಯಕ್ತಿತ್ವ ಹೆಗಡೆ ಅವರದ್ದು. ಇವತ್ತಿಗೂ 1 ಗಂಟೆ ಓದ್ತಾರೆ ಅಂತ ಅವರು. ಎಷ್ಟು ಕಾರ್ಯದವತ್ತು. ಹಾಗಿದ್ರೆ ನಾವೆಲ್ಲ ಎಂತ ಪುರುಸೋತಿಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಉಂಟು ಅಂತೇಳಿ ನನ್ನ ಪ್ರಶ್ನೆ ಅಷ್ಟೇ. ಆ ಪ್ರಪಂಚವೇ ಬೇರೆ, ಪುಸ್ತಕ ಪ್ರಪಂಚ ಎಲ್ಲ ಅದೇ. ನನ್ನ ಕಾಂಟ್ಯಾಕ್ಟ್ ಎಲ್ಲ ತಪ್ಪುತ್ತಾ ಇರುವಂಥದ್ದು ಭಾರಿ ಒಂದು ಬೇಸರ. ನಿಮ್ಮ ಎಂತ ಹೇಳೋದು, ಪರಿಚಯ ಆದದ್ದೇ ಪುಸ್ತಕದಿಂದ, ಎಲ್ಲ ಪುಸ್ತಕದಿಂದಲೇ. ಆಮೇಲೆ ನಾನು ಪ್ರತಿ ದಿವಸ ಕಾಯ್ತಿದ್ದೆ, ನಾಳೆ ಎಲ್ಲಿ ಸ್ಟಾಲ್ ಉಂಟು ಅಂತ. ನಾಳೆ ಇದ್ದ ಪೇಪರ್ ನೋಡೋದು, ಯಾವ ಪೇಪರ್ ನೋಡೋದು, ನಾಳೆ ಎಲ್ಲಿ ಪ್ರೋಗ್ರಾಮ್ ಉಂಟು ಅಂತ. ಆಮೇಲೆ ನನ್ನ ಹತ್ರ ಸಾಧಾರಣ ಫೋನ್ ನಂಬರ್ ಎಲ್ಲ ಈಗಲೂ ಡೈರಿ ಉಂಟು ಎಲ್ಲ. ಅದು ಯಾರು ಅಲ್ಲಿ ಕಾಂಟ್ಯಾಕ್ಟ್ ಪರ್ಸನ್ ಯಾರು ಎಲ್ಲ ನನಗೆ ಆಲ್ಮೋಸ್ಟ್ ಗೊತ್ತಿರ್ತದೆ. ಯಾಕಂದ್ರೆ ತಿರುಗಾಡಿ ನಿಮ್ಮಲ್ಲಿ ಕರ್ನಾಟಕ ಸಾಧಾರಣ ಎಲ್ಲ. ನಾನು ಚೆನ್ನೈಯಲ್ಲಿ ಇಟ್ಟಿದ್ದೇನೆ, ಅದು ಬೋಳಂತಕೋಡಿ ಅವರು ನಾವೆಲ್ಲ ಶ್ರೀಧರ್ ಎಲ್ಲ ಒಟ್ಟಿರೋದು. ಆಮೇಲೆ ಡೆಲ್ಲಿ ಕರ್ನಾಟಕ ಸಂಘದಲ್ಲಿ ಇಟ್ಟಿದ್ದೇನೆ, ಅಲ್ಲಿ ಪ್ರವಾಸಕ್ಕೋದಲ್ಲಿ ಹೇಳಿದ್ದೆ ನಾನು. ಕರ್ನಾಟಕದಾದ್ಯಂತ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತಿದ್ದೆ. ಆಮೇಲೆ ಈಗ ಭಾಳ ವರ್ಷ ಆಯಿತು ಸಾಹಿತ್ಯ ಸಮ್ಮೇಳನಕ್ಕೆ ಹೋಗುವುದಿಲ್ಲ. ಈಗ ಮಂಡ್ಯದಲ್ಲಿ ಮೊನ್ನೆ ಆದದ್ದು ನಿಮ್ಗೆ ಗೊತ್ತಿರ್ಬೋದು. ನನ್ನ ಸ್ನೇಹಿತರೊಬ್ಬರು ಉಡುಪಿಯವರು ಹೋದವರು 20,000 ಖರ್ಚು ಮಾಡಿ 28,000 ರೂಪಾಯಿ ವ್ಯಾಪಾರ ಮಾಡಿಕೊಂಡು ಬಂದಿದ್ದಾರೆ ಅಂತೆ. ಇಷ್ಟರವರೆಗೆ ನನಗೆ ಲೈಫ್ನಲ್ಲಿ ಇದೇ ಮಾದೇಗೌಡರಲ್ಲಿ MP ಆಗಿರುವಾಗ 94ರಲ್ಲಿ ನಾನು ಹೋಗಿ ಮಳೆ ಬಂದು ಆಗ ಈಗಿನ ಪಾಶ್ ಸ್ಟಾಲ್ಗಳೆಲ್ಲ ಒಂದು ಬಟ್ಟೆ ಕಟ್ಟಿದಾಗೆ ಕಟ್ಟಿ ಕೊಡ್ತಾರೆ 94ರಲ್ಲಿ. ಪುಸ್ತಕ ಬಂದೆಲ್ಲ ತೋಯ್ದು ಅದನ್ನು ಬಿಸಿಲಿಗೆ ಒಣಗಿಸಿ ಕೈ ಸುಟ್ಟು ಆಮೇಲೆ ಪುಸ್ತಕ ಕಳ್ಳತನ ಆದದ್ದು ನನ್ನ ಈಗಲೂ ನನಗೆ ನೆನಪಿದೆ. ಆಗಲೂ ಮಂಡ್ಯ ಊರಂಥದ್ದೇ, ಈಗಲೂ ಹಾಗೆ. ಕೆಲವು ಕಡೆ ಒಳ್ಳೆ ಸೇಲ್ ಆಗ್ತದೆ. ನೀವು ಆಗ ಹೇಳಿದಾಗೆ ವೀರಲೋಕ ಅವರು ಪುಸ್ತಕ ಮೇಳ ಮಾಡಿದರು, ಬಹುಶಃ ಅವರ ನೆಟ್ವರ್ಕ್ ಇರ್ಬೋದು. ಈಗಲೂ ತಗೊಳ್ಳೋರು ಇದ್ದಾರೆ, ಓದುವವರು ಇದ್ದಾರೆ. ಈಗ ನಾನು ಎಷ್ಟೋ ಸಲ ಹೇಳಿದ್ದುಂಟು, ನಮ್ಮ ಶಾಪಿನ ಹತ್ತಿರವೇ ಯಾರಾದರೂ ಒಳ್ಳೆ ಓದುವವರು ಇರ್ಬೋದು, ನಂಗೆ ಗೊತ್ತಿರೋದಿಲ್ಲ ಅಂತೇಳಿ. ನಿಜವಾಗ. ಸೊ ಕೊನೆಯದಾಗಿ ಯುವಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಪುಸ್ತಕದ ಬಗ್ಗೆ? ಯುವಕರು ಈಗ ಈ ಸೈಡಿಗೆ ಬರೋದು ಭಾಳ ಕಡಿಮೆ. ಈಗ ಅವರು ಹೆಚ್ಚು ಮೊಬೈಲೇ. ಆದರೆ ನಾನು ಹೇಳೋದು ಅಂತ ಹೇಳಿದರೆ, ಕಾಲೇಜಿನಲ್ಲಿ ಅದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಕಮ್ಮಟವೋ ಏನಾದರೂ ಒಂದು ಸಾಹಿತ್ಯದ ಬಗ್ಗೆ. ಈಗ ಸಾಹಿತ್ಯ ಸಂಘ ಉಂಟು, ಕನ್ನಡ ಸಂಘ ಪ್ರತಿಯೊಂದು ಕಾಲೇಜಲ್ಲಿ ಇರ್ತದೆ. ಹೌದು, ಅಲ್ಲಿ ಸ್ವಲ್ಪ ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಅವರಿಗೆ ಏನಾದರೂ ಒಂದು ನೋಡಿ, ಇಂಥ ಪುಸ್ತಕ ಇದರ ಬಗ್ಗೆ ಒಂದು ಪ್ರಬಂಧ ಬರ್ಕೊಂಡು ಬನ್ನಿ, ಆಗ ಪುಸ್ತಕ ಪರಿಚಯ ಆಗ್ತದೆ. ಇದರಲ್ಲಿ ಪ್ರಬಂಧ ಅವರಿಗೆ ನಾವು ನಿಮಗೆ ಉಡುಗೊರೆ ಅಥವಾ ನಿಮಗೆ ಇಷ್ಟು ಇನಾಮು. ಯಾಕಂದರೆ ಅವರಿಗೆ ಸ್ಫೂರ್ತಿಗೆ ಅದು ಹೈಸ್ಕೂಲ್ ಕಾಲೇಜಿನಲ್ಲಿ ಮಾಡಬೇಕಾದ ಕೆಲಸ ಅಂತ ನನಗೆ ಅನ್ನಿಸ್ತದೆ. ಕರೆಕ್ಟ್. ಸೊ ಇಷ್ಟೊತ್ತು ನೀವು ಪುಸ್ತಕ ಸೇವೆ ಬಗ್ಗೆ ಸಾಕಷ್ಟು ವಿಚಾರವನ್ನು ಮಾತಾಡಿದ್ರಿ. ಮಾತ್ರ ಅಲ್ಲ, ನಿಮ್ಮ ಒಂದು ಏನು ಹೇಳೋದು, ಅದು ಸರಸ್ವತಿಯ ಸೇವೆ ಅಂತ ಹೇಳ್ಬೋದು. ಆ ಸರಸ್ವತಿ ಸೇವೆ ಇಷ್ಟು ವರ್ಷಗಳ ಕಾಲ ಮಾಡ್ಕೊಂಡು ಬಂದಿರಿ, ಇನ್ನೂ ಕೂಡ ನಡೀತಾ ಇದೆ. ಸೊ ಇದು ಇನ್ನೂ ಉತ್ತಮವಾಗಿ ನಡೀಲಿ, ಹಾಗೆ ಒಳ್ಳೆಯ ರೀತಿಯಲ್ಲಿ ಇದು ಮುಂದೆ ಸಾಗಲಿ. ಹಾಗೆ ನಮ್ಮಂಥ ಓದುಗರಿಗೆ ನೀವು ಸದಾ ಪುಸ್ತಕವನ್ನು ನೀಡ್ತಾ ಇರಿ. ನಿಮ್ಮ ಪುಸ್ತಕದ ಮೂಲಕವೇ ನಿಮ್ಮ ಪರಿಚಯ ಎಲ್ಲೆಡೆ ಪಸರಿಸಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಭಾರತವಾಣಿ ಪರವಾಗಿ ನಿಮಗೆ ಧನ್ಯವಾದಗಳು. ಅಷ್ಟು ದೂರದಿಂದ ಬಂದ್ರಿ, ನನ್ನನ್ನೇ ಹುಡುಕಿಕೊಂಡು. ಸ್ವಲ್ಪ ಅನಾರೋಗ್ಯ ಇದ್ದರೂ ಸಹ ನಿಮ್ಮನ್ನು ನೋಡಿದ ತಕ್ಷಣ ಸ್ವಲ್ಪ ಚೇತರಿಕೆ ಬಂತು ತನ್ನಷ್ಟಕ್ಕೆ. ಅದೆಲ್ಲ ಮಾಯ ಆಯಿತು. ಇದೆಲ್ಲ ಟಾನಿಕ್ಗಳು ನನ್ನ ಅನಿಸಿಕೆ. ಸತ್ಯ. ಈ ಪುಸ್ತಕ ಅಂತ ಹೇಳಿದ್ರೆ ಒಂದು ಟಾನಿಕ್. ಸತ್ಯವೇ, ಅದು ಖಂಡಿತ. ಯಾಕಂತ ಹೇಳಿದ್ರೆ ಒಬ್ಬ ರೋಗಿಗೂ ಕೂಡ ಚೇತರಿಸಿಕೊಳ್ಳುವಂತ ಶಕ್ತಿ ಪುಸ್ತಕದಲ್ಲಿ ಇದೆ. ಖಂಡಿತ. ನಾನು ಓಶೋ ರಜನೀಶ್ವರ ಪುಸ್ತಕಗಳನ್ನು ಹೆಚ್ಚು ಲೈಕ್ ಮಾಡೋದು. ಈಗ ಕೂಡ ಅವರದೊಂದು 50 ಪುಸ್ತಕ ಒಬ್ಬರೇ ಲೆಕ್ಕದ್ದು ಓದಿದ್ದೇನೆ. ಅದು ಓದಿದ್ರೆ ಮತ್ತೆ ನಿಮಗೆ ಯಾವುದು ಬೇಡ ಅಂತ ಕಾಣ್ತದೆ. ಅಂದ್ರೆ ಅಷ್ಟು ವಿಚಾರಗಳು ಅದರಲ್ಲಿ ಇರ್ತದೆ. ಕರೆಕ್ಟ್. ಅಂತ ಸಾಧಕ, ಅವರ ಬಗ್ಗೆ ನೆಗೆಟಿವ್ಸ್ ಅಷ್ಟೇ ಇರೋದಷ್ಟೇ ಇರ್ತದೆ. ಅವರ ಸಾಧನೆ ಬಗ್ಗೆ ನಾನು ಹೇಳೋದು ಗೊತ್ತಿಲ್ಲ ಅಂತ. ಶಾಪಿಗೆ ಬಂದ ತಕ್ಷಣ ನೋಡಿ ಅದು ಬೇಡ ಅಂತ ಹೇಳ್ತಾರೆ, ಓದೋದೇ ಹೇಳೋದು ಅವರು. ಹೆಸರು ಹೇಳಿದ ತಕ್ಷಣ ಅದು ಬೇಡ ಅಂತ. ಅದಲ್ಲ, ಏನು ಬರೆದಿದ್ದಾರೆ ನೋಡಿ ಅಂತ. ಬಹುಶಃ ಪ್ರತಿಯೊಂದು ಪುಸ್ತಕವನ್ನು ನಾವು ಪ್ರತಿನಿತ್ಯ ಓದ್ತಾ ಇದ್ರೆ
ನಮ್ಮ ಜ್ಞಾನ ವೃದ್ಧಿಸುವುದಲ್ಲದೆ ಬಹುಶಃ ಹೊರಗಡೆ ಹೋದಾಗ್ಲೂ ಮಾತಾಡುವಾಗ ನಮಗೆ ಖಂಡಿತ ಒಳ್ಳೆಯ ಒಂದು ನಮಗೆ ಅದರಲ್ಲಿ ಹಿಂಜರಿಕೆ ಇರೋದಿಲ್ಲ, ಹೆದರಿಕೆ ಇರೋದಿಲ್ಲ. ಕರೆಕ್ಟ್ ಕರೆಕ್ಟ್, ಅದು ನೀವು ಹೇಳಿದ ಮಾತು, ಅದು ಸತ್ಯ. ಕರೆಕ್ಟ್ ಕರೆಕ್ಟ್. ಮಾತಾಡುವಾಗ ಯಾಕಂತ ಹೇಳಿದ್ರೆ ಬೇರೆ ಬೇರೆ ವಿಷಯಗಳು ಗೊತ್ತಿರ್ತದೆ, ನಾವು ಜಾಸ್ತಿ ಅದ್ರ ಬಗ್ಗೆ ನಮ್ಮ ವಿಚಾರವನ್ನ ಹಂಚಿಕೊಳ್ಬಹುದು ಹಾಗೆ. ಸೊ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ಧನ್ಯವಾದ. ಧನ್ಯವಾದ. ನಮಸ್ಕಾರ. ನಮಸ್ಕಾರ.